ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸಾವಯವ ಸಂಪದ ಬಾನುಲಿ ಸರಣಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ತಳಿಗಳ ಸಂರಕ್ಷಣೆಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕಾಳಪ್ಪ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ನಮಸ್ಕಾರ ಕಾಳಪ್ಪನವ್ರೆ. ಸರ್ ನಮಸ್ತೆ ಸರ್. ಎಷ್ಟು ವಯಸ್ಸು ಸರ್? ಈಗ 50 ಆಯಿತು. ಏನು ವಿದ್ಯಾಭ್ಯಾಸ ಕಾಳಪ್ಪನವ್ರೆ? ಸರ್ ನಮ್ಮದು SLC ಮಾಡಿದ್ದೀವಿ. ಜಮೀನು ಎಷ್ಟಿದೆ ಸರ್? ಜಮೀನು ಒಂದು 2.5 ಎಕರೆ ಇದೆ. 2.5 ಎಕರೆಯಲ್ಲಿ ನಾವು ದೇಸಿ ಬೀಜ ಸಂರಕ್ಷಣೆ ಮಾಡ್ತಾಯಿದ್ದೀವಿ ಸರ್. ಹೌದಾ? ದೇಸಿ ಬೀಜ ಸಂರಕ್ಷಣೆ ಮಾಡಿ ಪ್ರತಿಯೊಬ್ಬ ರೈತರಿಗೂ ಒಂದು ತಲುಪಬೇಕು ಅಂತ ಒಂದು 10 ವರ್ಷದಿಂದ ದೇಸಿ ಬೀಜ ಸಂಗ್ರಹಣೆ ಮಾಡಿಕೊಂಡು ಮತ್ತು ನಮ್ಮ ಜಮೀನಿಗೆ ಸಾವಯವ ಪದ್ಧತಿನ ಅಳವಡಿಸ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಈಗ ನಾವು. ಅದನ್ನು ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು? ನಮ್ಮ ತಂದೆ ನಾವು ಚಿಕ್ಕವರಿದ್ದಾಗಲೇ ತೀರೋದ್ರು. ನಮ್ಮ ತಂದೆ ತೀರೋಗಿದ್ದು ನಮಗೆ ಗೊತ್ತಿಲ್ಲ. ನಮ್ಮ ತಾಯಿ ನಮ್ಮನ್ನು ಸಾಕಿದ್ದು. ನಮ್ಮ ತಾಯಿ ಇದ್ದಾಗ ನಮ್ಮನ್ನು ವಿದ್ಯಾಭ್ಯಾಸ ಮಾಡಿಸಿ ನಮ್ಮನ್ನು ಒಳ್ಳೆ ಇದು ಕೊಟ್ಟು, ಮತ್ತು ನಾವು ತಾಯಿ ಇರೋ ತನಕ ನಾವು ಬೀಜ ಸಂರಕ್ಷಣೆ ನಮ್ಮ ತಾಯಿನೂ ಸ್ವಲ್ಪ ಮಾಡ್ತಾಯಿದ್ರು. ಇವತ್ತು ನನ್ನ ಹತ್ರ ಏನೇನಿದೆ ಅದೆಲ್ಲ ನಮ್ಮ ಮೊದಲಿಗೆ ನಮ್ಮ ತೋಟದಲ್ಲಿತ್ತು ನಮ್ಮ ತಾಯಿ ಇದ್ದಾಗ. ಆಮೇಲೆ ಮಧ್ಯಂತರದಲ್ಲಿ ನಾವು ಈ ಹೊಗೆ ಸೊಪ್ಪು ಅಂತಲ್ಲ, ಹೊಗೆ ಸೊಪ್ಪು ಬಂದಾಗ ಹೊಗೆ ಸೊಪ್ಪಿಗೆ ಬಂದು ಆವಾಗ ಈ ಏನು ಬೀಜ ಸಂರಕ್ಷಣೆ ನಾವು ಮಾಡ್ತಾಯಿದ್ದೋ ಅದು ಕೈ ಬಿಟ್ಬಿಟ್ಟು ಆಮೇಲೆ ತಿರ್ಗಾ ಮತ್ತೆ ನಮ್ಮ ಸಹಜ ಸಮೃದ್ಧದವರು KP ಸರ್ ಅಂತ ಇದ್ದಾರೆ, ಅವರು ಮತ್ತು ನಮ್ಮ ಆಸಾ ಮೇಡಮು ಸಾವಯವ ಗ್ರಾಮ ಯೋಜನೆ ಅಡಿಯಲ್ಲಿ ನಮ್ಮ ಊರಿಗೆ ಬಂದರು. ಊರಿಗೆ ಬಂದಾಗ 2011ನೇ ಇಸ್ವಿಯಿಂದ ನಾವು ಸ್ಟಾರ್ಟ್ ಮಾಡ್ದೋ. ಮತ್ತೆ ತಿರ್ಗವ ಒಂದು ಸ್ವಲ್ಪ ದಿನ ತರಕಾರಿ ಮಾಡಿ ಬೆಂಗಳೂರಿಗೆ ಕೊಡ್ತಾಯಿದ್ದೋ ಸಹಜ ಆರ್ಗ್ಯಾನಿಕ್ಸ್ಗೆ. ಆನಂತರ ಇಲ್ಲಿಂದ ಅಲ್ಲೂ ಕೊಟ್ಟರೆ ಎಲ್ಲ ಕರ್ಗೋಗೋಕ್ಕಾಯ್ತು, ಹೋಗೋಕ್ಕಾಗಲಿಲ್ಲ, ನೀಟಾಗಿ ಹೋಗಲಿಲ್ಲ. ಆ ವಿಚಾರಕ್ಕೆ ನಮ್ಮ KP ಸರ್ ಇದ್ದವರು, ನೀನು ಬೀಜ ಸಂರಕ್ಷಣೆ ಮಾಡಿಬಿಡು, ಬೀಜ ಬೆಳೆದು ಕೊಟ್ಬಿಡು, ನಾನು ಬೀಜ ಕೊಡ್ತೀನಿ ಅಂತಂದರು. ಆಗ ಅವರೆಲ್ಲ ಥರದ ಬೀಜಗಳನ್ನು ನಮ್ಗೆ ಕೊಟ್ಟು 1, 2, 3, 4 ಬೀಜ ಕೊಟ್ಟಿದ್ದನ್ನು ನಾವು ಅದನ್ನು ಜಾಸ್ತಿ ಮಾಡಿಕೊಂಡು ಇವತ್ತು ಸುಮಾರು ಒಂದು 100 ತಳಿ ಬೀಜನ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದೀವಿ. ಕಾಳಪ್ಪನವ್ರಿಗೆ ಬೀಜ ಸಂರಕ್ಷಣೆಗೆ ಪ್ರೇರಣೆ ತಾಯಿನೇ? ಹಾಂ, ತಾಯಿ ಸರ್. ಮುಂದಿನದಿಂದಲೇ ತಾಯಿನೇ. ಏನು ನಿಮ್ಮ ತಾಯಿ ಹೆಸರು? ಲಕ್ಷ್ಮಮ್ಮ ಅಂತ. ಏನೇನು ಕಲ್ತ್ಕೊಂಡ್ರಿ ಅವರಿಂದ? ಸರ್, ಅವರು ನಮ್ಮ ತಾಯಿ ಇರೋ ತನಕನೂ ನಮ್ಮ ಭೂಮಿಗೆ ಒಂದು ಗೊಬ್ಬರನೇ ಆಗಲಿ ಔಷಧಿನಾಗಲಿ ಸ್ಪ್ರೇ ಮಾಡೋಕ್ಕೆ ಕೊಟ್ಟಿದ್ದಿಲ್ಲ. ಯಾಕೆ ಅಂತಂದರೆ ನಮ್ಮ ತಾಯಿ ಹೇಳ್ತಾಯಿದ್ರು, ಗೊಬ್ಬರ ಹಾಕ್ಕೊಂಡು ತಿಂದರೆ ರೋಗ ಬರ್ತದೆ. ಯಾಕೆಂದರೆ ಅವಿದ್ಯಾವಂತೆ ನಮ್ಮ ತಾಯಿ. ಗೊಬ್ಬರ ಹಾಕ್ಕೊಂಡು ತಿಂದರೆ ಇದು ಬರುತ್ತೆ, ಇದು ರೋಗ ಬರುತ್ತೆ, ಮತ್ತು ಭೂಮಿ ಹಾಳಾಯ್ತದೆ. ಬಂದಷ್ಟು ಬರಲಿ, ಗೊಬ್ಬರ ಹಾಕೋದು ಬೇಡ, ಔಷಧಿ ಹೊಡೆಯೋದು ಬೇಡ, ತನ್ನಿನ ಗೊಬ್ಬರ ಹಾಕ್ಕೊಂಡೆ ಕೊಡುಗೆ ಗೊಬ್ಬರ ಹಾಕ್ಕೊಂಡು ರಾಗಿ ಬೆಳೀತಾ ಇದ್ದಿದ್ದು ನಾವು. ಆವಾಗ ಮೊದಲು ರಾಗಿ ಜೋಳ ಬೆಳ್ಕೊಂಡು ಹೋಗ್ತಾ ಇದ್ದು. ಅದನ್ನೇ ರೀತಿ ಮಾಡ್ತಾಯಿದ್ರು. ಕೆಲವ್ರು ಭೂಮಿಗಳಲ್ಲಿ ಯೂರಿಯಾ ಮತ್ತು 20 ಹಾಕ್ಕೊಂಡು ಬೇಕಾದಷ್ಟು ಬೆಳೆ ಬೆಳೀತಾಯಿದ್ರು. ಆದರೂ ನಾವು ಅವರು 20 ಮೂಟೆ ಬೆಳೆದ್ರೆ ನಾವು 10 ಮೂಟೆ ಬೆಳೀತಾ ಇದ್ದಿದ್ದು. 10 ಮೂಟೆ ಬೆಳ್ಕೊಂಡು ನಾವು ಅದನ್ನೇ ಊಟ ಮಾಡ್ಕೊಂಡು ಹೋಗ್ತಿದ್ದೋ, ನಾವೇನು ಮಾರಾಟ ಮಾಡ್ಕೊಂಡು ಹೋಗ್ತಿದ್ದಿಲ್ಲ ಅದನ್ನು. ಹಾಗೆಲ್ಲ ನಿಮಗೆ ಭಾಳ ಬೇಜಾರಾಗೋದೇನೋ? ಹೌದು ಸರ್, ಬೇಜಾರಾಗೋದು. ಯಾಕೆ ನಾವು ಗೊಬ್ಬರ ಹಾಕಿದ್ರೆ ಇಷ್ಟೊಂದು ಬೆಳಿಬೋದಲ್ಲ ಅಂತ. ಹೌದು ಸರ್, ಇದು ನಿಜ ಸರ್. ಅದು ನಿಮ್ಮ ತಾಯಿ ಜೊತೆ ಏನು ವಾದ ಮಾಡ್ತಿತ್ತಿಲ್ವ ನೀವು? ಅಲ್ಲ, ನಮ್ಮ ಅಣ್ಣ, ನಾನೇನು ವಾದ ಮಾಡೋಕೆ ಹೋಗ್ತಿದ್ದಿಲ್ಲ. ನಾನು ಶಾಲೆಗೆ ಹೋಗ್ತಾ ಇದ್ದೆ. ನಮ್ಮ ಅಣ್ಣ ಅಂದಿರೋ ಅದಕ್ಕೆ ವಾದ ಮಾಡಿದರು. ಈ ರೀತಿ ನಾವು ಬೆಳ್ಕೊಂಡು ಹೋದ್ರೆ ನಾವು ಮುಂದೆ ಬರೋದು ಯಾವಾಗ, ದುಡ್ಡು ಕಾಸು ಮಾಡೋದು ಯಾವಾಗ, ನಾವು ಮನೆ ಕಟ್ಟೋದು ಯಾವಾಗ, ಇದು ತೊಂದರೆಗಳು ಇರ್ತದಲ್ಲ ನಮ್ಮ ರೈತರದು. ಏಕೆಂದರೆ ಆವಾಗ ನಾವು ಚಿಕ್ಕ ಮನೇಲಿ ಇದ್ದಿದ್ದು, ಏನು ದೊಡ್ಡ ಮನೆ ಏನಿತ್ತಿಲ್ಲ. ನಾವು ನಮ್ಮ ಅಕ್ಕಂದಿರು 4 ಜನ, ನಾವು 4 ಜನ, 8 ಜನನೂ ನಾವು ಚಿಕ್ಕ ಮನೇಲೇ ಇದ್ದಿದ್ದು. ಅದಕ್ಕೆ ನಮ್ಮ ಅಕ್ಕ ನಮ್ಮ ಅಣ್ಣಂದಿರೆಲ್ಲ ವಾದ ಮಾಡ್ತಾನೆ ಇದ್ರು. ಆದರೂ ನಮ್ಮ ತಾಯಿ ಅವಕಾಶ ಕೊಟ್ಟಿತ್ತಿಲ್ಲ ಅದಕ್ಕೆ. ಈಗ ನೀವು ಪ್ರತ್ಯೇಕವಾಗಿದ್ದೀರಾ ಕಾಳಪ್ಪನವ್ರೆ? ಸರ್ ಹೌದು ಸರ್, ಪ್ರತ್ಯೇಕವಾಗಿ ಎಲ್ಲರಿಗೂ ಪ್ರತ್ಯೇಕವಾಗಿ ಮಾಡ್ಕೊಂಡಿದ್ದೀವಿ. ಹೌದಾ? ಈಗ ನಿಮ್ಮ ಪಾಲಿಗೆ 2.5 ಎಕರೆ ಬಂದಿದೆ ಸರ್. ನೀರಿನ ಆಶ್ರಯ ಏನು? ನಮ್ಮದು ಡ್ರೈ ಲ್ಯಾಂಡು, ಏನು ನೀರಾವರಿ ಏನಿಲ್ಲ ನಮ್ಮ ಕಡೆ. ಪಿರಿಯಾಪಟ್ಟಣ ಹಿಟ್ನೆ ಹೆಬ್ಬಾಗಿಲು ಗ್ರಾಮದಲ್ಲಿ ಅದಕ್ಕೆ ಒಂದು ಬೋರ್ ಹಾಕ್ಸಿದ್ದೀವಿ. ಒಂದು ಬೋರ್ ಹಾಕ್ಸ್ಕೊಂಡು ಅದರಲ್ಲಿ ನೀರೇನು ಜಾಸ್ತಿ ಬರಲ್ಲ. ಒಂದು ಹಂತವಾಗಿ ಒಂದು ಅರ್ಧ ಗಂಟೆ ಬಂದರೆ ಒಂದು ಅರ್ಧ ಗಂಟೆ ಆಫ್ ಆಯ್ತದೆ, ತಿರ್ಗಿ ಒಂದು ಅರ್ಧ ಗಂಟೆ ಆನ್ ಮಾಡ್ಕೋಬೇಕು. ಬಿಟ್ಟು ಹೊಡಿಯುತ್ತೆ? ಹೌದು, ಬಿಟ್ಟು ಬರುತ್ತೆ. ಅದರಲ್ಲೇ ಅಡಿ ಆಳದಲ್ಲಿ ನೀರು ಸಿಕ್ಕಿರೋದು ನಿಮಗೆ? ಸರ್ 250 ಅಡಿ. ನೀವು ನಿಮ್ಮ ಜಮೀನಿನಲ್ಲಿ ಬೇಸಾಯ ಮಾಡೋಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು ಸರ್? ಇದು 12ನೇ ವರ್ಷ ಸರ್.
ಹೌದಾ? ಅಂದ್ರೆ ಮುಂಚೆ ತಂಬಾಕು ಬೆಳೀತಿದ್ದೆ ಅಂದ್ರಿ. ಹೌದು ಸರ್, ತಂಬಾಕು ಬೆಳೀತಾ ಇದ್ದೆ ಮುಂಚೆ. ಅಲ್ವಾ? ಈ ಸಾವಯವಕ್ಕೆ ಬಂದು 12 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ತಂಬಾಕು ಬೆಳೀತಾ ಇದೆ ಸರ್. ಯಾಕೆ ಬಿಟ್ಬಿಟ್ರಿ? ತಂಬಾಕು ಬೆಳ್ಕೊಂಡು ಅದರಲ್ಲೂ ದುಡ್ಡು ಆಯಿತು. ದುಡ್ಡು ಆಗಿ ಹೊಲ ಜಮೀನು ತಗೊಂಡು ತಿರ್ಗಾ 2 ಎಕರೆ ಜಮೀನು ತಗೊಂಡು ಮನೆ ಕಟ್ಟಿ ಎಲ್ಲನೂ ಮಾಡಿದ್ವು. ಮತ್ತು ಹಂತವಾಗಿ ಅದು ನಮ್ಗೆ ವರ್ಕೌಟ್ ಆಗಲಿಲ್ಲ, ಸಾಲ ಜಾಸ್ತಿ ಆಗೋಕ್ಕಾಯಿತು. ತಂಬಾಕು ಮಾಡ್ಕೊಂಡು ಹೋಯ್ತು. ಮತ್ತು ಭೂಮಿಲಿ ಬೆಳೆ ಬರ್ತಾ ಇರ್ತಿದ್ದಿಲ್ಲ, ಏಕೆ ಗೊಬ್ಬರ ಔಷಧಿ ಎಲ್ಲ ಸಿಕ್ಕಾಪಟ್ಟ ಆಗ್ತಾ ಇದ್ವಲ್ಲ, ಅದರಿಂದ ನಮಗೆ ಗೊಬ್ಬರ ಹಾಕಿದ್ಮೇಲೆ ಬೆಳೆ ಕಮ್ಮಿ ಆಯಿತು. ಮತ್ತು 1,000 kg ಬೆಳೀತಾ ಇದ್ದಿದ್ದು 1 ಎಕರೆಯಲ್ಲಿ ನಮಗೆ 500 kg ಬಂತು. ಆವಾಗಲ್ಲಿ ಲಾಸ್ ಆಗೋಕ್ಕಾಯಿತು. ಮತ್ತು ಇಲ್ಲಿ ಮಾರುಕಟ್ಟೆ ನಮಗೆ ಅತಿಯಾದ ಒಂದು ರೇಟ್ ಸಿಕ್ಕಲಿಲ್ಲ. ಇವಾಗ ರೇಟ್ ಕೊಡ್ತಾ ಇದ್ದಾರೆ, ಮೊದಲು ರೇಟ್ ಸಿಕ್ಕಲಿಲ್ಲ ಮಧ್ಯಂತರದಲ್ಲಿ. ಆವಾಗ ನಾವು ಸ್ವಲ್ಪ ಲಾಸ್ ಆದೋ, ಸಾಲ ಜಾಸ್ತಿ ಆಯಿತು. ಆವಾಗ ಬಿಟ್ಬಿಟ್ಟು ಹೋಗಿ ಸೊಪ್ಪನ್ನು. ಮತ್ತೆ ಸಾಲ ತೀರಿಸಿದ್ದಾಗೆ ಇದರಲ್ಲೇ ಸರ್ ಸಾಲ ತೀರಿಸೋದು. ಸಾವಯವ ತರಕಾರಿ ಮತ್ತು ಬೀಜಗಳನ್ನು ಮಾಡ್ಕೊಂಡು ಬಂತ ಸುಮಾರು 12 ಲಕ್ಷ ಸಾಲ ತೀರಿಸಿದ್ದೀನಿ ಸರ್ ನಾನು. ರಾಸಾಯನಿಕದಲ್ಲಿ ಮಾಡಿದ ಸಾಲನ ಸಾವಯವದಲ್ಲಿ ತೀರಿಸಿದ್ದೀನಿ ಸರ್. ಯಾಕೆ ತೀರಿಸಿದ್ರಿ? ಅದೇ ಇದರಲ್ಲಿ ಈಗ ಬೀಜ ಸಂರಕ್ಷಣೆ ಮಾಡಿ ಅದನ್ನು ನಮ್ಮ ಸಹಜ ದೇಸಿ ಸೀಡ್ಸ್ ಅಂತ ಮಾಡಿದ್ದಾರೆ. ಈಗ ಸಹಜ ಸೀಡ್ಸ್ ಅಂತ ಅಲ್ಲೂ ಕೊಟ್ಟು ಸಾಲ ತೀರಿಸಿರೋದು ನಾನು. ಈಗ ಎಷ್ಟು ಬಗೆಯ ಬೀಜಗಳನ್ನು ತಾವು ಸಂರಕ್ಷಣೆ ಮಾಡಿದ್ದೀನಿ ಅಂದರೆ? 100 ತಳಿ ಮಾಡಿದ್ದೀನಿ. 150 ತಳಿ ಇದೆ, ಇನ್ನೂ 50 ತಳಿ ಅದು ಮಾರಾಟಕ್ಕೆ ಬಂದಿಲ್ಲ. ಅದಿನ್ನೂ ಸ್ವಲ್ಪನೇ ಇದೆ. ಅದು 100 ತಳಿ ಸರ್. ಎಲ್ಲ ತರಕಾರಿ ತಳಿಗಳ? ತರಕಾರಿ ಸೊಪ್ಪು. ಹೌದಾ? ಹೇಳ್ಬೋದೆ ಏನೇನೆಲ್ಲ ಸಂರಕ್ಷಣೆ ಮಾಡಿದ್ದೀರಾ ನೀವು? ಈಗ ಬೀನ್ಸಲ್ಲೇ ಒಂದು 15 ವೆರೈಟಿ ಬರುತ್ತೆ. ಹೇಳ್ಬಿಡಿ ಯಾವ್ಯಾವ ವೆರೈಟಿ. ಈಗ ಬೀನ್ಸಲ್ಲಿ ಈಗ ನಮ್ಗೆ ಜನಗಳಿಗೆ ಗೊತ್ತಿರೋದು ಏನು ಅಂತಂದರೆ, ಒಂದು ಊಟಿ ಬೀನ್ಸು ಅಂತಾರೆ, ಒಂದು ರಿಂಗ್ ಬೀನ್ಸು ಅಂತಾರೆ, ಆ ರೀತಿ ಹೇಳ್ತಾರೆ. 16 ವೆರೈಟಿ. ಈಗ ಏನು ಕಾಮನ್ ಬಿಲ್ ಕಲರ್ ಬರುತ್ತೆ, ಅದೇ ಕಲರಲ್ಲಿ 7 ವೆರೈಟಿ ಇದೆ ಕಲರಲ್ಲಿ. ರೆಡ್ಡು, ಕಪ್ಪು, ವೈಟು, ಗ್ರೀನು, ಯೆಲ್ಲೋ, ಪರ್ಪಲ್ಲು, ಈ ರೀತಿ 7 ಕಲರ್ ಬೀನ್ಸೇ ಬರುತ್ತೆ. ಅದು ಕಪ್ಪು ಬೀನ್ಸು ಇದೆಯಾ? ಕಪ್ಪು ಇದೆ ಸರ್. ಕಪ್ಪು ಇದೆ, ವೈಟು ಇದೆ, ರೆಡ್ಡು ಇದೆ, ಪರ್ಪಲ್ ಇದೆ, ನೀಲಿ ಕಲರ್ ಇದೆ, ಹಸಿರು ಕಲರ್ ಇದೆ. ಕಾಳಲ್ಲೇ ಹೆಸರು ಕಲರ್ ಬರುತ್ತೆ. ನಾನು ಕಾಯಿ ಅನ್ಕೊಂಬಿಟ್ಟ. ಅಲ್ಲ, ಕಾಯಿ ಪರ್ಪಲ್ ಇದೆ. ಹೌದಾ? ಕಪ್ಪು ಇದೆ, ಅದುವೇ ಕಾಯಿ ಕಪ್ಪು. ಕಾಳು ಕಪ್ಪು. ಕಾಳು ಕಪ್ಪೆಯ. ಅವಕ್ಕೆಲ್ಲ ಏನು ಹೆಸರು ಮಾಡಿಗಿಲ್ವೇ ನೀವು? ಹೆಸರೇನು ಮಾಡಿಲ್ಲ ಸರ್. ಕಪ್ಪು ಬೀನ್ಸು ಅಂತ ಕಪ್ಪು ಬೀನ್ಸೆ ಅಂತೀವಿ, ರೆಡ್ ಬೀನ್ಸು ಅಂತೀವಿ, ಕೆಂಪು ಬೀನ್ಸು ಅಂತೀವಿ, ಬಿಳಿ ಬೀನ್ಸು ಅಂತೀವಿ, ಗ್ರೀನ್ ಬೀನ್ಸು ಅಂತೀವಿ. ಇದೇ ರೀತಿ ನಮ್ಮ ನಾಟಿ ಹಳ್ಳಿ ಭಾಷೆಲೇ ಇಟ್ಕೊಂಡಿರೋದು. ಅದೇನು ಹೆಸರೇನು ಇಡಕ್ಕೆ ಹೋಗಿಲ್ಲ. ಆಯ್ತು. ಬೀನ್ಸ್ ಎಲ್ಲ ಎಷ್ಟು ಥರ ಅಂದ್ರಿ? 15 ಥರ ಬರುತ್ತೆ. 15 ಥರ ಇದೆ. ಇನ್ನು ಅದು ಬಿಟ್ರೆ ಬೆಂಡೆಲಿ ಒಂದು 15 ಥರ ಇತ್ತು. 15 ಥರದಲ್ಲಿ ಇವಾಗ ಜನಗಳ ಒಂದು ಅಪೇಕ್ಷೆ ಮೇರೆಗೆ ಒಂದು 7 ವೆರೈಟಿನ ಬೆಂಡೆಲಿ ಇಟ್ಕೊಂಡಿದ್ದೀವಿ. ಯಾವ್ಯಾವುದು? ಒಂದು ಶ್ರೀ ಬೆಂಡೆ ಅಂತ ಬರುತ್ತೆ, ಇನ್ನೊಂದು ಗ್ರೀನ್ ಕಲರ್ ಬೆಂಡೆ ಬರುತ್ತೆ, ಆನೆದಂತ ಬೆಂಡೆ ಬರುತ್ತೆ, ಮತ್ತು ಕೆಂಪು ಬೆಂಡೆ ಬರುತ್ತೆ. ಗ್ರೀನ್ ಕಲರಲ್ಲಿ ದಪ್ಪ ಬರುತ್ತೆ, ಗ್ರೀನ್ ಸ್ಟಾರ್ ಅಂತ ಅಂತೀವಿ, ಅದೊಂದು ಬರುತ್ತೆ. ಮತ್ತು ಡಬಲ್ ಕಲರ್ ಒಂದಿದೆ, ಇನ್ನೊಂದು ಕಸ್ತೂರಿ ಬೆಂಡೆ ಅಂತ ಒಂದಿದೆ. ಒಟ್ಟು 7 ತಳಿನ ಸಂರಕ್ಷಣೆ ಮಾಡಿ ಅದನ್ನು ಜಾಸ್ತಿ ಮಾಡ್ತಾ ಇದ್ವಿ. ಈ ಆನೆದಂತ ಬೆಂಡೆ ಅಂದ್ರೆ ಏನು? ಆನೆದಂತ ಬೆಂಡೆ ಅಂದರೆ ಆನೆದಂತ ಯಾವ ರೀತಿ ಬರುತ್ತೆ ಅದೇ ರೀತಿ ಬರುತ್ತೆ. ಉದ್ದ ಅಷ್ಟು ಉದ್ದನೇ 2 ಅಡಿ ಬರುತ್ತೆ ಅದು. ಓಹೋ. ಅಂದ್ರೆ ಒಂದು 20 ಜನದ ಮನೆಗೆ ಒಂದು ಬೆಂಡೆಕಾಯಿ ಸಾಕು. 2 ಬೆಂಡೆಕಾಯಿ ಆದರೆ 2-3 ಜನ ಇರೋರಿಗೆ ಸಾಕಾಗುತ್ತೆ. ಆ ರೀತಿ ತಳಿಗಳನ್ನು ಬೆಂಡೆಲೆ ಅದೊಂದಾಯಿತು. ಅದಲ್ದೇ ಈಗ ಸೊಪ್ಪೆಲೆ ಹೆಚ್ಚು ಕಮ್ಮಿ ಒಂದು 15 ವೆರೈಟಿ ಸೊಪ್ಪಿದೆ. ಕೆಂಪು ಅರಿವೆ, ರಾಜ್ಮಾ, ಪಾಲಕ್ಕೆಲೆ ಒಂದು 3 ಥರ ಬರುತ್ತೆ. ಒಂದು ಚಿಕ್ಕದು ಬರುತ್ತೆ, ಒಂದು ನಾಟಿ ಪಾಲಕ್ ಅಂತ ಬರುತ್ತೆ ಚಿಕ್ಕೆಲೆಲೆ, ಅದೊಂದು ಬರುತ್ತೆ. ಮೆಂತೆಲೆ ಒಂದು 3 ಥರ ಬರುತ್ತೆ ಮೆಂತದು. ಮತ್ತು ದಂಟು ಸೊಪ್ಪು, ಮತ್ತು ಕೀರೆ ಸೊಪ್ಪು, ಎಣ್ಣೆ ಸೊಪ್ಪು, ಮುಳುಗೀರೆ ಸೊಪ್ಪು, ಮತ್ತು ಗೋಣಿ ಸೊಪ್ಪು, ಪುನರ್ನವ ಅಂತ ಹೇಳ್ತಾರೆ ಗೋಣಿ ಸೊಪ್ಪನ್ನ ಇಂಗ್ಲೀಷಲ್ಲೆಲ್ಲ, ಏನೇನೋ ಆಯುರ್ವೇದಿಕ್ ಇದಾಗಿ ಈ ರೀತಿ ಎಲ್ಲ ಕೆಲವೊಂದು ಹೊಲದ ಒಂದು ಹಿಂದೆ ಏನು ಈಗ ಹೆಚ್ಚು ಕಮ್ಮಿ 40 ಥರ ಸೊಪ್ಪು ಬರ್ತದೆ ತರಕಾರಿಲಿ, ಸೊಪ್ಪಿನಲ್ಲೇ. ಅದರಲ್ಲಿ ಈಗ ಒಂದು 15 ವೆರೈಟಿನ ನಾನೊಂದು ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ಈಗ ಬೆಂಡೆ ಆಯಿತು, ಅದಾಯಿತು. ಮತ್ತು ಕುಂಬಳಕಾಯಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಲ್ಲಿ ಒಂದು 3 ಥರ ಬರುತ್ತೆ. ಉದ್ದ ಕುಂಬಳ ಬರುತ್ತೆ, ಅದು ಒಂದು 2 ಅಡಿ ಅಷ್ಟು ಉದ್ದ ಬರುತ್ತೆ. ಒಂದು ಪುಟ್ ಕುಂಬಳ ಅಂತ ಬರುತ್ತೆ, ಒಂದು 1/4 kg ಕುಂಬಳಕಾಯಿ ಬರುತ್ತೆ. ಅದು ಇನ್ನೊಂದು 1.5 kg ಬರುತ್ತೆ, ಒಂದು 5 kg ಬರುತ್ತೆ ಕುಂಬಳದಲ್ಲಿ. ಮತ್ತು ಸೋರೆಕಾಯಲ್ಲಿ ಒಂದು 5 ಥರ ಸೋರೆ ಇದೆ. ಬಿಂದಿಗೆ ಸೋರೆ, ತಂಬೂರಿ ಸೋರೆ, ಗೆರೆ ಸೋರೆ, ಪುಂಗಿ ಸೋರೆ, ಮತ್ತು ಉದ್ದ ಸೋರೆ, ಒಂದು ಹೆಚ್ಚು ಕಮ್ಮಿ 6 ಅಡಿ ಸೋರೆ ಒಂದಿದೆ. ಹಿಂದೆಲ್ಲ ಈಜೋದಕ್ಕೆ ಸೋರೆ ಬುಲ್ಡ ಕಟ್ಕೊಂಡು ಬೀಳ್ತಿದ್ರು ಅಂತಾರಲ್ಲ. ಹಿಂದೆ ಎಲ್ಲ ಈ ತಂಬೂರಿ ಸೋರೆ ಮತ್ತು ಬಿಂದಿಗೆ ಸೋರೆ ಅಂತ ಬರುತ್ತಲ್ಲ, ಅದನ್ನ 2 ಕಟ್ಕೊಂಡು ಈಜ್ಲಿಕ್ಕೆ ಹೋಗ್ತಿದ್ರು. ಅದೇ ಸೋರೆನೇ. ಆಮೇಲೆ ಸೋರೆ ಆಯ್ತಲ್ವಾ, ಸೋರೆ ಆದಮೇಲೆ ಪಡವಲಕಾಯಲ್ಲಿ ವೈಟ್ ಲಾಂಗು ಮತ್ತು ವೈಟ್ ಸಾಲ್ಟು ತುಂಡ, ಮತ್ತು ಗ್ರೀನ್ ಲಾಂಗು ಗ್ರೀನಲ್ಲಿ ಸಾಲ್ಟು, ಅದು 4 ಥರ ಬರುತ್ತೆ. ಮೂಲಂಗಿ ಒಂದು 3 ಥರ ಐತೆ.
ಯಾವ್ಯಾವ ಥರ ಹೇಳಬೇಕು? ಆಮೇಲೆ ಮೂಲಂಗಿನಲ್ಲಿ 3 ಥರ ಏನು? ಮೂಲಂಗಿ 3 ಥರ ಅಂತ ಅಂದರೆ ಒಂದು ಇಂಚ್ ಬರುತ್ತೆ ಇಷ್ಟೇ ಉದ್ದ ಬರೋದು, ಸಣ್ಣದು. ಇನ್ನೊಂದು 1.5 ಅಡಿ ಹತ್ರ ಬರುತ್ತೆ, ಒಂದು ಲಾಂಗ್ ಬರುತ್ತೆ. ಇನ್ನೊಂದು 4 ಇಂಚ್ ಬರುತ್ತೆ, ಮೀಡಿಯಮ್ಮು. ಜಾಸ್ತಿ ನಮ್ಮದು ಓಡ್ತಾ ಇರೋದು ಇವಾಗ ಏನು ಅಂತಂದರೆ ಒಂದು 2 ಅಡಿ ಬರುತ್ತಲ್ಲ, ಅದು ಓಡ್ತಾ ಇದೆ ಇವಾಗ. ಅಂದರೆ ಓಡ್ತಾ ಇದೆ, ಅದನ್ನು ಜಾಸ್ತಿ ಮಾಡೋಕೆ ಆಯ್ತಾ ಇಲ್ಲ ನನ್ನ ಕೈಲಿ. ಈ ನವಿಲು ಅದ್ರ ಕಾಯಿ ಬಿಡ್ತಾ ಇಲ್ಲ, ಅದು ಬೀಜಕ್ಕೆ ಅಂತ ಬಿಡ್ತಾ ಇದ್ದ ಟೈಮಲ್ಲಿ ಅದು ಸ್ವೀಟ್ ಬರುತ್ತೆ ಅದ್ರ ಕಾಯಿ, ಅದರಿಂದ ಅದು ಜಾಸ್ತಿ ಬೀಜ ಬರೋಕ್ಕಾಯ್ತಾ ಇಲ್ಲ, ಅದು ಮಾಡೋಕ್ಕಾಯ್ತಾ. ಮೂಲಂಗಿ ಕಾಯಿನೇ ತಿಂದ್ಬಿಡ್ತದೆ, ಮತ್ತು ಎಲೆನೂ ತಿಂದ್ಬಿಡ್ತದೆ, ಎಲೆನೂ ಸ್ವೀಟ್ ಇದೆ ಅದು. ಅಲ್ಲಿ ನಮ್ಮ ಭೂಮಿ ಹತ್ರ ನವಿಲು ಮತ್ತು ಮುಳ್ಳಂದಿ ಕಾಟ ಜಾಸ್ತಿ ಇದೆ. ಅದನ್ನ ಎಲ್ಲನೂ ಅವು ಏನು ಮಿಕ್ಕದನ್ನು ನಾನು ಬೀಜ ಮಾಡ್ತಾ ಇರೋದು ಅದನ್ನು. ಮೂಲಂಗಿ ಆದಮೇಲೆ ಬೆಂಡೆ ಆಯಿತು, ಬೀನ್ಸ್ ಆಯಿತು, ಮತ್ತು ದಂಟಾಯಿತು, ಪಡವಲಕಾಯಿ, ಹಾಗಲಕಾಯಿ, ಸೋರೆಕಾಯಿ, ಹೀರೆಕಾಯಿ ಒಂದು 5 ಥರ ಬರುತ್ತೆ. ಗೊಂಚಲೀರೆ, ಪುಟ್ಟೀರೆ, ಆಮೇಲೆ ದಾರೀರೆ, ತುಪ್ಪದೀರೆ, ಅದು 5 ಥರ ಬರುತ್ತೆ. ಇನ್ನು ಪುಂಡಿಲಿ 2 ಥರ ಬರ್ತದೆ, ಕೆಂಪು ಮತ್ತು ಬಿಳಿ 2. ಆಮೇಲೆ ಚಿಲ್ಲಿಲಿ ಐತೆ, ಚಿಲ್ಲಿಲಿ ಒಂದು ಮೆಣಸಿನಕಾಯಿಲಿ ಒಂದು ಲಾಂಗ್ ಬರುತ್ತೆ, ಒಂದು ಕಡ್ಡಿ ಮೆಣಸು ಅಂತ ಬರುತ್ತೆ, ಅದೊಂದು ಬರುತ್ತೆ. ಮತ್ತು ಇದಿದೆ, ಅದು ಬ್ಯಾಡಿ ಮೆಣಸಿನ್ಕಾಯಿ ಐತೆ, ಅದು ಬ್ಲ್ಯಾಕ್ ಚಿಲ್ಲಿ ಐತೆ, ಮತ್ತು ಬ್ಲೂ ಚಿಲ್ಲಿ ಐತೆ, ಪರ್ಪಲ್ ಕಲರ್ ಚಿಲ್ಲಿ ಬರುತ್ತೆ, ಯೆಲ್ಲೋ ಕಲರ್ ಚಿಲ್ಲಿ ಬರುತ್ತೆ, ಅದೊಂದು. ಮತ್ತು ಗಾಂಧಾರಿ ಚಿಲ್ಲಿಲಿ ವೈಟು ಮತ್ತು ಗ್ರೀನು 2 ಬರುತ್ತೆ, ಅದೊಂದು 10 ಥರ ಬರುತ್ತೆ ಮೆಣಸಿನ ಚಿಲ್ಲಿಲಿ. ಆಮೇಲೆ ಇವೆಲ್ಲ ಲೆಕ್ಕಾಚಾರ ಹಾಕ್ತಾರೆ ನಮ್ಗೆ 100 ವೆರೈಟಿ ಬರುತ್ತೆ. ಇನ್ನೂ ರೇರ್ ವೆರೈಟಿಗಳು ಇನ್ನೂ ಟೊಮೊಟೊ ಇದೆ. ಟೊಮೊಟೊದಲ್ಲಿ ಮದನ್ಪಲ್ಲಿ, ಕುಂಕುಮ ಕೇಸರಿ, ಇವಾಗ ಒಂದು ಹೊಸ ತಳಿ ಒಂದು ಕೊಟ್ಟಿದ್ರು, ಆಫ್ರಿಕನ್ ತಳಿ ಅಂತ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಬರುತ್ತೆ. ಅದು 1 ವರ್ಷ ಗಿಡ ಇಟ್ಕೋಬಹುದು ಅದನ್ನು. ಏನು ಕರಿ ಟೊಮೆಟೊನ? ಕರಿ ಟೊಮೊಟೊ ಬೇರೆ ಅಲ್ಲ ಸರ್, ಇಲ್ಲ, ಅದು ಇಷ್ಟೇ ದಪ್ಪ ಚಿಕ್ಕದು ಬರುತ್ತೆ, ಹಣ್ಣು 1 ತಿಂಗಳು ಇಟ್ಟರು ಕರಗಲ್ಲ. ಈ ಚೆರ್ರಿ ಟೊಮೆಟೊ ಅಂತಾರಲ್ಲ, ಚೆರಿ ಇದೆ, ಚೆರಿ, ಯೆಲ್ಲೋ ಚೆರಿ ಇದೆ, ರೆಡ್ ಚೆರಿ ಇದೆ, ಮತ್ತು ಯೆಲ್ಲೋ ದಪ್ಪ ಬರುತ್ತೆ, ಬಲೂನ್ ಟೊಮೊಟೊ ಇದೆ, ಬ್ಲ್ಯಾಕ್ ಟೊಮೊಟೊ ಇದೆ. ಅಲ್ಲ, ಈ ಆಫ್ರಿಕಾ ಟೊಮೆಟೊ ಹೇಳಿ. ಆಫ್ರಿಕಾ ಟೊಮೊಟೊ ತುಂಬ ವೆರೈಟಿ ಸರ್, ತುಂಬ ಕಾಯಿ ಕೊಡುತ್ತೆ. ನಮ್ಮ ಮನೆ ಒಂದು ಕುಟುಂಬಕ್ಕೆ 4 ಗಿಡ ನೆಟ್ಕೊಂಡ್ರೆ ಅದಕ್ಕೊಂದು 3 ಅಡಿ ಚಪ್ರ ಮಾಡಿಬಿಟ್ರೆ, 4 ಅಡಿ ಹಾಕ್ಬಿಟ್ಟು 4 ಕವೆಗಳು ನೆಟ್ಬಿಟ್ಟು 4 ಗಿಡ 4 ಮೂಲೆಗೆ ನೆಟ್ಬಿಟ್ಟು ಚಪ್ರ ಮಾಡಿಬಿಟ್ರೆ 3 ಅಡಿಗೆ 1 ವರ್ಷ ಪೂರ್ತಿ ಕಾಯಿ ಕುಯ್ಬೋದು ಅದನ್ನು. ಮತ್ತು ಹುಳಿನೂ ಇದೆ ಚೆನ್ನಾಗಿ, ಒಳ್ಳೆ ಟೇಸ್ಟು ಸಿಗ್ತದೆ ಮನೆಗೆ ತಿನ್ನಲಿಕ್ಕೆ. 4 ಟೊಮೊಟೊ ಹಣ್ಣು ಹಾಕಿದ್ರೆ ಮನೆಗೆ ಸಾಕೋದು. 3 ಅಡಿವರೆಗೂ ಬೆಳೆಯುತ್ತಾ? 3 ಅಡಿಗಿಂತ ಜಾಸ್ತಿ ಬೆಳೆಯುತ್ತೆ. ಬಳ್ಳಿ ಹೆಂಗೆ ಹಬ್ಕೋತದೆ ಅದು. ಅಂದರೆ ಚಪ್ರ ಕಟ್ಬಿಟ್ಟು 4 ಗಿಡ ಹಾಕ್ಬಿಟ್ಬಿಟ್ರೆ 1 ವರ್ಷ ಟೊಮೊಟೊ ಹಣ್ಣು ಕುಯ್ಬೋದು ಅದರಲ್ಲಿ. ಅಷ್ಟು ಟೊಮೊಟೊ ಹಣ್ಣು ಬಿಡುತ್ತೆ, ಮತ್ತು ತುಂಬ ಚೆನ್ನಾಗಿದೆ. ಹಣ್ಣಾಗಿ 1 ತಿಂಗಳು ಬೇಕಾದ್ರೆ ಇಟ್ಕೋಬೋದು, ಅಷ್ಟು ಗಟ್ಟಿ ಇದೆ ಹಣ್ಣು. ಅದೊಂದಿದೆ. ಮತ್ತು ಬಲೂನ್ ಟೊಮೊಟೊ ಒಂದಿದೆ. ಬಲೂನ್ ಟೊಮೊಟೊ ಅಂದ್ರೆ ಏನು? ಬಲೂನ್ ಟೊಮೊಟೊ ಅಂದರೆ ಇಷ್ಟೇ ಉದ್ದಕ್ಕೆ ಸರ್, ಇಷ್ಟೇ ದಪ್ಪಕ್ಕೆ ಇಷ್ಟು ಬರುತ್ತೆ. ಮತ್ತು ಜಾಮೂನ್ ಟೊಮೊಟೊ ಇದೆ. ಹಿಂದೆ ಬೆಳೀತಿದ್ರು ಜಾಮೂನ್ ಟೊಮೊಟೊ ಅಂತ ಅಂದ್ಬಿಟ್ಟು ನಮ್ಮ ತಾತನ ಕಾಲದಲ್ಲಿ. ಅದೊಂದು ಟೊಮೊಟೊ ಈಗ ಅದು ಜಾಸ್ತಿ ಮಾಡೋಕ್ಕಾಗಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದನ್ನು. ಅದೊಂದಿದೆ. ಟೊಮೊಟೊಲಿ ಒಂದು 10 ಥರ ಬರುತ್ತೆ, ಅಂದರೆ 30 ಥರ ಟೊಮೊಟೊ ಇದೆ. 30 ಥರದಲ್ಲಿ ಈಗ ನಮ್ಮ ಹತ್ರ ಇರೋದು ಒಂದು 10 ಥರ ಟೊಮೊಟೊ ಇದೆ ಅಷ್ಟೇ. ಈಗ ಜಾಸ್ತಿ ರೇರಾಗಿ ಓಡ್ತಾ ಇರೋದು ಮದನ್ಪಲ್ಲಿ ಓಡ್ತಾ ಇದೆ ಒಂದು, ಮತ್ತು ಕುಂಕುಮ ಕೇಸರಿನೂ ಓಡ್ತಾ ಇದೆ ಚೆನ್ನಾಗಿ. ಇನ್ನಾಗಿ ಆಫ್ರಿಕನ್ ಚೆನ್ನಾಗಿ ಓಡ್ತಾ ಇದೆ ಇವಾಗ. ಈ ಬೀಜೋತ್ಪಾದನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ತರಬೇತಿ ತಗೊಂಡಿದ್ರ ಕಾಳಪ್ಪನವ್ರ? ಸರ್ ಇಲ್ಲ, ನಮ್ಗೆ ಕೊಟ್ಟಿದ್ರು ತರಬೇತಿನ ಸರ್. ಎಲ್ಲಿ ತಗೊಂಡಿದ್ರಿ? ನಮ್ಮ KP ಕೃಷ್ಣ ಪ್ರಸಾದ್ ಸರ್, ನಮ್ಮ ಸಹಜ ಸಮೃದ್ಧದಲ್ಲೇ ನಮಗೆ ಒಂದು 3 ದಿನ ತರಬೇತಿ ಕೊಟ್ಟಿದ್ರು. ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನಿಮಗೆ ಬೀಜೋತ್ಪಾದನೆ? ಬೀಜೋತ್ಪಾದನೆ ಮಾಡಬೇಕು ಅಂತಂದ್ರೆ ಈಗ ಒಂದೊಂದು ತಳಿನ ಯಾವ್ಯಾವ ರೀತಿ ಮಾಡಬೇಕು ಅಂತ ಅವರೇ ಕೂದು ನಮ್ಮ ಹತ್ರನೇ ಕುಯ್ಸಿ ಅದನ್ನು ತೊಳೆದು ನೀಟಾಗಿ ಯಾವ ರೀತಿ ಒಣಗಾಕಬೇಕು, ಅದೆಷ್ಟು ಕ್ಲೀನಾಗಿ ತೊಳಿಬೇಕು ಅನ್ನೋದೆಲ್ಲನೂ ತೋರಿಸ್ಕೊಟ್ಟಿದ್ರು. ಈಗ ಒಂದು ಟೊಮೊಟೊ ನಾವು ಮಾಡ್ತೀವಿ ಅಂತ ಅಂದರೆ ಟೊಮೊಟೊ ಇವತ್ತು ಕೂದಿ ಅದನ್ನು ಬೀಜನ ಹಿಂಡಿ ಹುಳಿ ಒಳಗಡೆ 12 ಗಂಟೆ ಟೈಮ್ ಇಡಬೇಕು. 12 ಗಂಟೆ ಟೈಮ್ ಇಟ್ಟು ಆ ನಂತರ ಅದನ್ನು ಹುಳಿ ಎಲ್ಲನೂ ಸೋರಿಸ್ಬಿಟ್ಟು ನೀರೆಲ್ಲ ಸೋರಿಸಿ ತಿರ್ಗಾ ಮತ್ತೆ ಕ್ಲೀನಾಗಿರೋ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಉಜ್ಜಿ ಮೇಗಡೆ ಇದೆಲ್ಲ ಹೋಗೋಂಗೆ ತೊಳಿಬೇಕು. ಒಂದು 2-3 ಸರಿ ತೊಳೆದು ಅದನ್ನು ಇದು ಸೋರ್ ಹಾಕ್ಕೊಂಡು ಡ್ರೈಯರ್ಗೆ ಹಾಕ್ಬೇಕು. ಅದನ್ನು ಗಾಳಿ ವಾತಾವರಣದಲ್ಲಿ ಈಗ ಏನು ಕೋಲಿದೆ ಈಗ ವಾತಾವರಣ, ಈ ವಾತಾವರಣದಲ್ಲಿ ಒಣಗಬೇಕದು. ಆ ರೀತಿ ಇಟ್ಕೊಂಡ್ರೆ ನಾವು ಒಂದು 3 ವರ್ಷ ಗಂಟ ಟೊಮೊಟೊ ಇಟ್ಕೋಬೋದು. ಜರ್ಮಿನೇಷನ್ 3 ವರ್ಷ ಗಂಟ ಇರುತ್ತೆ ಅದು. ನಾವು ಅದೇ ರೀತಿ ನಾವು ಬೂದಿ ಮಿಕ್ಸ್ ಮಾಡಿ ಇಲ್ಲ ಇನ್ನೊಂದು ಮಿಕ್ಸ್ ಮಾಡಿ ಬಿಸಿಲಲ್ಲಿ ಒಣಗಾಕ್ಬಿಟ್ರೆ 3 ತಿಂಗಳಲ್ಲಿ ಜರ್ಮಿನೇಷನ್ ಹಾಳಾಗುತ್ತೆ. ಇದೆಲ್ಲನೂ ಹೇಳ್ಕೊಟ್ರಿ. ಬದನೆ ಬೀಜನೂ ತೆಗಿಯೋದು ಹೇಳ್ಕೊಟ್ಟಿದ್ದಾರೆ. ಮತ್ತು ಬೀಜ ಸಂರಕ್ಷಣೆ ಮಾಡಬೇಕು ಅಂತಂದರೆ ಒಂದನ್ನು ನಾವು ಭಾರಿ ಎಚ್ಚರದಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂತ ಅಂದರೆ ಅವ್ರು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಒಂದು ಮೈನರು ಅಂತ ಬರುತ್ತೆ ಮತ್ತು ಲಾಸ್ಟಲ್ಲಿ ಏಜು ಅಂತ ಬರುತ್ತೆ. ಈಗ ಬೆಂಡೆ ತೆಗಿತೀನಿ ಅಂದ್ಕೊಳ್ಳಿ, ಬೆಂಡೆ ತೆಗಿಬೇಕಾದ್ರೆ ಅದರಲ್ಲಿ ಟೊಮೊಟೊ ಹಣ್ಣೆ ಆಗಲಿ ಒಂದು ಏಜ್ ಇರ್ತದೆ. ಅದು ಆ ಏಜಲ್ಲಿ ಮಧ್ಯಂತರದಲ್ಲೇ ತಗೋಬೇಕು ನಾವು. ಈಗ ಫಸ್ಟ್ ಟೊಮೊಟೊ ಕಾಯಿ ಬಿಡ್ತು, ಫಸ್ಟ್ ಟೊಮೊಟೊ ಕಾಯಿ ಬಿಟ್ಟಿದ್ರೆ ನಾವು ಬೀಜ ತೆಗಿಬಾರ್ದು. ಅದಷ್ಟೇನು ಬಲ್ತಿರಾಗಿಲ್ಲ, ಗಿಡ ಬಲ್ತಿರಾಗಿಲ್ಲ, ಕಾಯಿ ಬಲ್ತಿರಾಗಿಲ್ಲ, ಒಜಿನಿಟಿ ಬರಲ್ಲ.
ಆಮೇಲೆ ಲಾಸ್ಟಲ್ಲಿ ಬಿಡ್ತಾವಲ್ಲ ಅವನ್ನೂ ತಗೊಳಕ್ ಹೋಗ್ಬಾರ್ದು. ಮತ್ತು ಅದಕ್ಕೆ ರೋಗ ಇದೆಯಾ ಇಲ್ವಾ ಅನ್ನೋದನ್ನು ಒಂದು ಚೆಕ್ ಮಾಡ್ಕೋಬೇಕು ಗಿಡದಲ್ಲಿ. ಆ ರೋಗ ಬಂದಿರೋದನ್ನು ನಾವು ಮತ್ತೆ ಬೀಜ ತಗೋತು ಅಂತಂದ್ರೆ ಹಣ್ಣನ್ನು, ಈಗ ದುಡ್ಡು ಆಸೆಗೆ ನಮ್ಗೆ ಅವರೇನೋ ದುಡ್ಡು ಕೊಡ್ತಾರೆ, ನಾನೇನು ಮಾರಬೇಕಾಗಿಲ್ಲ, ಯಾರೋ ಬೆಳೀತಾರೆ, ನಾನು ಬೆಳೆದು ಕೊಡ್ತೀನಲ್ಲ ಅಂತ ರೋಗ ಬಂದಿರೋ ಹಣ್ಣನ್ನು ಕಿತ್ತಿ ನಾವು ಬೀಜ ಮಾಡಿಬಿಟ್ರೆ ಮತ್ತು ಅವ್ರಿಗೆ ತೊಗೊಂಡೋಗಿ ಅವ್ರು ಮಾಡಿದಾಗ ಅದು ರೋಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅವೆಲ್ಲನೂ ಎಚ್ಚರಿಕೆಯಿಂದ, ಭಾರಿ ಎಚ್ಚರಿಕೆಯಿಂದ ವಹಿಸಿ ಬೀಜನ ಸಂರಕ್ಷಣೆ ಮಾಡಬೇಕು. ಮಧ್ಯಂತರದಲ್ಲಿ ಬಿಡುವಂತಹ ಕಾಯಿಗಳನ್ನ ತಗೊಂಡು ನಾವು ಬೀಜ ಮಾಡ್ಕೋಬೇಕು ಸರ್. ಸೂಕ್ತವಾಗಿ ಒರಿಜಿನಾಲಿಟಿ ಮತ್ತು ಅದರ ಒಂದು ಕ್ವಾಲಿಟಿ ಮೇಂಟೆನೆನ್ಸ್ ಇರೋದು ಅದರಲ್ಲೇ ಬೀಜಗಳಲ್ಲಿ. ಬದನೆಕಾಯಲ್ಲಿ ಯಾವ್ಯಾವ ಥರ ಬದನೆಕಾಯಿ ಇದೆ ಸರ್? ಬದನೆಕಾಯಲ್ಲಿ ಅದೇ ಗ್ರೀನ್ ಲಾಂಗ್ ಇದೆ, ಮತ್ತು ಪರ್ಪಲ್ ರೌಂಡ್ ಇದೆ, ಪರ್ಪಲ್ ಉದ್ದ ಬರುತ್ತೆ, ಮತ್ತು ಇನ್ನು ಕಿರಣ್ ಒಂದು ಬರುತ್ತೆ, ಒಂದು ಮೊಟ್ಟೆ ಬದನೆ ಅಂತ ಬರುತ್ತೆ. ಮೊಟ್ಟೆ ಬದನೆ ಅಂತ ದಪ್ಪ ಬರುತ್ತೆ, ಎಷ್ಟು ದಪ್ಪಕ್ಕೆ ಒಂದೇ 1 kg ಬರುತ್ತೆ, ಅದೊಂದು ಬರುತ್ತೆ. ಮತ್ತು ಬ್ಲ್ಯಾಕ್ ಬುಂಡ ಅಂತ ಬರುತ್ತೆ, ಆಮೇಲೆ ಹೆಬ್ಬೆಟ್ ಬದನೆ ಅಂತ ಇದೆ, ಗ್ರೀನ್ ಪರ್ಪಲ್ ಅಂತ ಬರುತ್ತೆ ಇದೊಂದು, ಇನ್ನೊಂದು ಮಟ್ಟಿಗುಳ್ಳ ಒಂದಿದೆ. ಬದನೇಲಿ ಸುಮಾರು ಥರ ಇದೆ, ಅದರಲ್ಲಿ ನಾನು ಇಟ್ಕೊಂಡಿರೋದು ಒಂದು 10 ಥರ. ಯಾಕೆ ರೆಗ್ಯುಲರಾಗಿ ಅದು ಕಸ್ಟಮರ್ಗೆ ಬೇಕಾಗುತ್ತೆ, ಮತ್ತು ಯಾವ್ದು ಚೆನ್ನಾಗಿ ಟೇಸ್ಟ್ ಇದೆ, ಯಾವುದು ಚೆನ್ನಾಗಿ ಓಡ್ತಾ ಇದೆ, ಜನಗಳು ಯಾವ್ದು ಅಪೇಕ್ಷೆ ಪಡ್ತಾರೆ, ಇಂಥ ವೆರೈಟಿಗಳನ್ನು ನಾನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಿತ್ತನೆ ಬೀಜಗಳನ್ನು ಯಾವ ಥರ ಶೇಖರಣೆ ಮಾಡ್ತೀರಿ ಸರ್? ಈಗ ನಾನು ಜಾಸ್ತಿ ಶೇಖರಣೆ ಮಾಡ್ತಾ ಇಲ್ಲ ಮನೇಲಿ, ಯಾಕೆ ನಾವು ಬೆಳೆದ ತಕ್ಷಣ ಅವ್ರು ಎಷ್ಟು kg ಕೇಳ್ತಾರೆ ಅಷ್ಟು kg ಕೊಟ್ಬಿಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದೀನಿ ಸ್ವಲ್ಪ ಮಿಕ್ಕಿದ್ದೀನಿ ಏನು ಮಾಡ್ತೀವಿ ಅಂತಂದರೆ ನಾವು ಒಂದು ಚಿಕ್ಕದೊಂದು ಕೋಲ್ಡ್ ಸ್ಟೋರೇಜ್ ಮಾಡ್ಕೊಂಡಿದ್ವಿ. ಚಿಕ್ಕದು ಅಂದರೆ ಬಾಕ್ಸ್ ಬರುತ್ತಲ್ಲ, ಈ ಪ್ಲಾಸ್ಟಿಕ್ ಬಾಕ್ಸ್ಗಳು, ಈ ಐಸ್ ಕ್ರೀಮ್ ಟೈಪ್ ಬರ್ತದೆ. ಐಸ್ ಕ್ರೀಮ್ ಟೈಪ್ ಬಂದಿದ್ದನ್ನು ನಾನು ಅದಕ್ಕೆ ಸ್ವಲ್ಪ ಐಸ್ ಹಾಕ್ಕೊಂಡು, ಯಾಕೆ ಬಿಸಿಲಲ್ಲಿ ಮತ್ತು ಕೆಲವೊಂದು ಇದಕ್ಕೆ ಏನು ಮಾಡಬೇಕು ಅಂದರೆ ಅದಕ್ಕೆ ಗಾಜಿನ ಬಾಟ್ಲಿದ್ದಾವೆ, ಗಾಜಿನ ಬಾಟ್ಲು ಒಳಗಡೆಗೆ ಆ ಬೀಜನ ಹಾಕ್ಕೊಂಡು ಇದರಲ್ಲಿ ಇಟ್ಬಿಟ್ಟು ಕವರ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ನಮಗೆ ಅಂದರೆ ಈಗ ಐಸ್ ಬಾಕ್ಸ್ ಬರುತ್ತಲ್ಲ ಆ ಥರದ್ದು? ಹೌದು ಸರ್, ಐಸ್ ಬಾಕ್ಸ್ ಟೈಪು. ಆ ಥರದ್ದು ಎಷ್ಟು ಬಾಕ್ಸ್ ಇಟ್ಕೊಂಡಿದ್ದೀರಿ? 2 ಇದಾವೆ ಸರ್. 2 ಇಟ್ಕೊಂಡಿದ್ದೀನಿ. ಅದರಲ್ಲಿ ಗಾಜಿನ ಇದರಲ್ಲಿ ಬೀಜ ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು. ಅಂದರೆ ಬೀಜಗಳನ್ನು ಗಾಜಿನ ಬಾಟ್ಲಿಗೆ ಹಾಕಿ ಆ ಬಾಕ್ಸ್ ಒಳಗೆ ಜೋಡಿಸ್ಕೊಂಡು, ಆ ಬಾಕ್ಸ್ ಒಳಗಡೆ ಜೋಡಿಸಿ ಅದನ್ನು ಕ್ಯಾಪ್ ಹಾಕ್ಬಿಟ್ಟು ಬಿಟ್ಕೋತೀವಿ. ಬೀಜಗಳಿಗೆ ಏನು ಉಪಚಾರ ಮಾಡಲ್ವಾ, ಹುಳಪಳ ಬರ್ತದೆ? ಬೀಜಗಳಿಗೆ ನಮ್ಮಲ್ಲೇ ಉಪಚಾರ ಏನು ಅಂತ ಅಂದರೆ ನಾನು ಮಾಡ್ತಾ ಇರೋದು, ಈಗ ಕೆಲವು ಜನ ಏನೇನೋ ಹೇಳ್ತಾರೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ, ನಾನು ಏನೂ ಮಾಡ್ತಾ ಇಲ್ಲ ಸರ್. ನಾನು ಮಾಡ್ತಾ ಇರೋದು ಈ ನಮ್ಮ ನಾಟಿ ಹಸುದು ಬೆರಡಿ ತಟ್ಕೋತೀವಿ ಅದನ್ನು. ಕೆಲವೊಂದು ಈಗ ಹೆಸರು ಕಾಳು, ಉದ್ದಿನ ಕಾಳು, ಮತ್ತು ಅಲಸಂದೆ, ಅವರೆಕಾಳು ಏನು ಟೈಪ್ ಇದ್ದಾವೆ, ಇವೆಲ್ಲನೂ ನಾವು ಶೇಖರಣೆ ಮಾಡಿ ಇಟ್ಕೋಬೇಕು ಅಂತ ಅಂದರೆ ನಾಟಿ ಹಸು ಬೂದಿ ಬೆರಡಿನ ತಟ್ಕೋಬೇಕು, ಅದನ್ನು ಸುಟ್ಕೋಬೇಕು, ಅದನ್ನು ಬೂದಿ ಮಾಡ್ಕೋಬೇಕು. ಅದ್ರ ಜೊತೆಗೆ ನಮ್ದು ಒಣಗಿರೋ ಮೆಣಸಿನ್ಕಾಯಿ ಇದೆಯಲ್ಲ, ಮೆಣಸಿನ್ಕಾಯಿ ಪೌಡ್ರ್ ಹಾಕೋಬೇಕು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು, ಮತ್ತು ಅದಕ್ಕೆ ಸ್ವಲ್ಪ ಹಿಂಗೆ ಹಾಕೋಬೇಕು. ಹಿಂಗೆ ಹಾಕ್ಕೊಂಡು ಸ್ವಲ್ಪ ಅರ್ಶಿನದ ಪೌಡ್ರು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಬಿಟ್ಟು, ಏನೀಗ ನಾವು ಕಾಳು ಶೇಖರಣೆ ಮಾಡೋಕೆ ಇಟ್ಕೋತೀವಿ ಅದರೊಳಗೆ ಮಿಕ್ಸ್ ಮಾಡೋದು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದರೊಳಗೆ ಹಾಕಿಟ್ಬಿಟ್ರೆ ಅದು ಗಾಳಿ ಆಡ್ದಂಗೆ ಕ್ಯಾಪ್ ಹಾಕಿ, ಇಲ್ಲ ಒಂದು ಮಡಿಕೆಗೋ ಇಲ್ಲ ಅಂತಂದರೆ ಒಂದು ಯಾವ್ದಾದ್ರು ಚೀಲಕ್ಕೋ ಕಟ್ಟಿ ಅದು ಪೌಡ್ರ್ ಹಾಕಿ ಇಟ್ಕೊಂಡು ನಾವು ಮೇಗಡೆ ಸ್ವಲ್ಪ ಅದೊಂದು ಇದನ್ನು ಇಂಗು ಮತ್ತು ಹುಳಿ ಮಜ್ಜಿಗೆ ಹಾಕಿ ಸ್ಪ್ರೇ ಮಾಡಿಬಿಟ್ಟು ಇಟ್ಬಿಟ್ರೆ 1 ವರ್ಷ ಗಂಟ ಹುಳ ಬರಲ್ಲ. ಆಮೇಲೆ ನಮ್ಗೆ ಯಾವಾಗ ಬೇಕು ಆವಾಗ ನಾವು ತಗೊಂಡು ಮಿಕ್ಕಿದ ತಿರ್ಗಿ ಅದೇ ರೀತಿ ಕಟ್ಟಿ ಇಟ್ಬಿಡ್ಬೇಕು. ಕಾಳುಗಳನ್ನ ಥರ ಮಾಡ್ತೀರಿ? ಬೇರೆ ಬೀಜಗಳಿಗೆ ಇಂಗು ಮತ್ತು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತೀವಿ. ಮತ್ತು ಗೋಮೂತ್ರ ಇದೆಯಲ್ಲ, ನಾಟಿ ಹಸು ಗೋಮೂತ್ರ ಮತ್ತು ಸ್ವಲ್ಪ ಅರ್ಶಿನದ ಪೌಡ್ರ್ ಹಾಕ್ಕೊಂಡು ಸ್ಪ್ರೇ ಮಾಡಿ ನೆರಳೆಲ್ಲ ಆರಿಸ್ಬಿಟ್ಟು ಇಟ್ಟಿರ್ತೀವಿ ಅದನ್ನು. ಆವಾಗ ಹುಳ ಬರಲ್ಲ. ಇಂಗು, ಈ ಮುದ್ದೆ ಇಂಗು ಅಂತ ಬರುತ್ತೆ, ಈ ಮಾಮೂಲಿ ಏನು ಅಂಗಡಿಲಿ ಈಗ ಸಾಂಬಾರು ಕೊಡ್ತಾರೆ ಅದಲ್ಲ, ಇನ್ನೊಂದು ಮುದ್ದೆ ಇಂಗು ಅಂತ ಬರ್ತದೆ. ಅದನ್ನು 1 ಸ್ಪೂನ್ ಹಾಕ್ಕೊಂಡು 1 ಲೀಟ್ರ್ ಹುಳಿ ಮಜ್ಜಿಗೆ 1 ಲೀಟ್ರ್ ಗಂಜಲ ಅದಕ್ಕೆ 2 ಸ್ಪೂನ್ ಅರ್ಶಿನದ ಪೌಡ್ರ್ ಹಾಕ್ಕೊಂಡು ಎಲ್ಲನೂ ಕಲಸಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೀಜಗಳಿಗೆಲ್ಲ ಒಂದು ಇದಿದ್ದಾವೆ ನಮ್ಮಲ್ಲಿ ಟ್ರೇಗಳಿದ್ದಾವೆ, ಟ್ರೇಗಳಿಗೆ ಹಾಕಿ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿಬಿಟ್ಟು ನೆರಳಲ್ಲಿ 24 ಗಂಟೆ ಒಣಗಿಸ್ತೀವಿ ಅದನ್ನು. ಸೊಪ್ಪಿನ ಬೀಜಕ್ಕೂ ಇದೇ ಥರ? ಸೊಪ್ಪಿನ ಬೀಜಕ್ಕೂ ಇದೇ ಟ್ರೀಟ್ಮೆಂಟ್ ಮಾಡಿಟ್ಟೋದು ನಾವು. ಹೌದಾ? ಕಾಳುಗಳನ್ನು ಇಡೋದಕ್ಕೆ ಬೂದಿ ಜೊತೆ ಬೆರೆಸೋದು. ಇದು ಗಂಜಲ ಮತ್ತು ಮಜ್ಜಿಗೆ, ಇಂಗು ಅಲ್ವಾ, ಅರಿಶಿನದ ಪೌಡ್ರ್ ಸರ್. ಇಷ್ಟನ್ನ ಹಾಕಿ ಸ್ಪ್ರೇ ಮಾಡಿಬಿಟ್ಟು 24 ಗಂಟೆ ಟೈಮ್ ಒಣಗಿಸ್ಬಿಟ್ಟು ಬೀಜಗಳನ್ನ ನಾವು ಇಟ್ಬಿಟ್ರೆ ಮತ್ತೆ ಜರ್ಮಿನೇಷನ್ ಹಾಳಾಗಲ್ಲ, ಮತ್ತು ಹುಳನೂ ಸುಧಾ ಬರಲ್ಲ, ನೀಟಾಗಿ ಬೀಜಗಳಿರ್ತವೆ. ನಿಮ್ಮ ಹತ್ರ ಈಗಿರೋದು 2.5 ಎಕರೆ ಜಮೀನು? 2.5 ಎಕರೆ ಜಮೀನು ಅಲ್ವಾ? ನೀವು ಸಂರಕ್ಷಣೆ ಮಾಡ್ತಿರೋದು 100 ತಳಿ. ಪ್ರತಿ ಹಂಗಾಮಲ್ಲೂ ಈ 100 ತಳಿಗಳನ್ನ ಬೇಸಾಯ ಮಾಡ್ಕೊಂತೀರಾ ಅಥವಾ ಅವುಗಳ ಕಾಲಕ್ಕೆ ತಕ್ಕಂತಾನೆ ಸರ್? ಈಗ 2.5 ಎಕರೆ ಭೂಮಿಯಲ್ಲಿ ನಾವು ಒಂದೇ ಸರಿಗೆ 100 ತಳಿ ಹಾಕಕ್ಕಾಗಲ್ಲ, ಒಂದು ಸರಿಗೆ 25 ತಳಿ ಹಾಕ್ತೀವಿ. ಯಾಕೆಂದ್ರೆ ಕ್ರಾಸ್ ಪಾಲಿನೇಷನ್ ಆಗ್ದಂಗೆ ಮೇಂಟೆನೆನ್ಸ್ ಮಾಡಬೇಕು ನಾವು. ಈಗ ನಾವು ಬದನೆ ಅಂತಂದ್ರೆ, ಈಗ ಬದನೆ ನನ್ನ ಹತ್ರ 3 ತಳಿ ಇದೆ ಅಂತ ಅಂದಾಗ 3 ಒಂದೇ ತಕ್ಕ ನಾನು ಹಾಕಕ್ಕಾಗಲ್ಲ. ಈಗ ಬೆಂಡೆ 3 ಅದೇ ಅಂತಂದ್ರೆ 3 ಒಂದೇ ತಕ್ಕ ಹಾಕಕ್ಕಾಗಲ್ಲ. ಅಲ್ಲೇನು ಮಾಡಿ 100 ಅಡಿ ಗ್ಯಾಪ್ ಕೊಡ್ಬೇಕು ಅಲ್ಲಿಗೆ.
ಒಂದು ತಳಿಯಿಂದ ತಳಿಗೆ 100 ಅಡಿ ಗ್ಯಾಪ್ ಕೊಡಬೇಕು. ಹ್ಮ್. ತಳಿಯಿಂದ ತಳಿಗೆ 100 ಗ್ಯಾಪ್ ಕೊಡಬೇಕು ಅಂದಾಗ ನಾವು ಲೆಕ್ಕ ಹೆಂಗೆ ಹಾಕೋತೀವಿ ಅಂತಂದರೆ, ಈ ಸಲ ಒಂದು 20 ವೆರೈಟಿ ಅಂತಂದ್ರೆ ಈಗ ಬದನೇಲಿ ಒಂದು ತಗೋತೀವಿ, ಟೊಮೊಟೊಲ್ ಒಂದು ತಗೋತೀವಿ, ಆಮೇಲೆ ಸೊಪ್ಪೆಲ್ಲಿ ಒಂದು ತಗೋತೀವಿ, ಸೋರೆಲ್ಲಿ ಒಂದು ತಗೋತೀವಿ. ಈ ರೀತಿ ಎಲ್ಲನೇ ಹಂತವಾಗಿ ತೊಗೊಂಡು ಲೈನ್ ಮಾಡಿ ಹಾಕೊಂಡು ಹೋಗ್ತೀವಿ. ಮತ್ತೆ ಅದು ಬಂದಾದ್ಮೇಲೆ ಅದನ್ನು ಶೇಖರಣೆ ಮಾಡ್ಕೋತೀವಿ. ಮತ್ತೇನು ಬೇರೆ ವೆರೈಟಿಗೆ ಹಾಕೋಕ್ಕೆ ಪ್ಲಾನ್ ಮಾಡ್ತೀವಿ. ಅಂದರೆ ಒಂದು ವರ್ಷದಲ್ಲಿ ನಿಮ್ಮಲ್ಲಿರೋ 4 ಸರಿ ಮಾಡ್ತೀವಿ ಒಂದು ವರ್ಷದಲ್ಲಿ ನಾವು. ಅದೇ ನಿಮ್ಮ ಹತ್ರ ಇರೋ ಎಲ್ಲ ಬೀಜಗಳನ್ನು ಒಂದೊಂದು ಸರಿ ಬೆಳಿತೀವಿ ಅಲ್ವಾ? ಹೌದು. ಆಮೇಲೆ ನಮ್ಮ ಸಹಜ ಸೀಡ್ಸ್ನವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಏನು ಬೇಕಾಗಿರ್ತದೆ, ಈಗ ಮೂಲಂಗಿ ಹೇಳ್ತಾರೆ, ಮೂಲಂಗಿ ಒಂದು 20 kg ಬೇಕು ಅಂತ ಅಂದಾಗ ಮೂಲಂಗಿ ಸಪ್ರೇಟ್ ಮಾಡ್ತೀವಿ. ಈಗ ಬೆಂಡೆ ಬೀಜ ಬೇಕು ಅಂತಾರೆ, ಒಂದು 20 kg ಬೆಂಡೆ ಬೀಜ ಕೊಡಿ ಅಂತಾರೆ, ಅದಕ್ಕೆ ಮೂಲಂಗಿ ಹಾಕ್ಬಿಟ್ಟು ಅದ್ರ ಪಕ್ಕಕ್ಕೆ ಬೆಂಡೆ ಹಾಕೋತೀವಿ. ಆಮೇಲೆ ಒಂದು 10 kg ಬದನೆ ಬೇಕು ಅಂದಾಗ ಅದನ್ನು ಸಪ್ರೇಟ್, ಅದನ್ನು ಒಂದು 10 kg ಗಿಡ ಮಾಡ್ತೀವಿ, ಅದನ್ನು ಸಾಲು ಮಾಡ್ತೀವಿ. 10 ಸಾಲು ಈಗ ಮೆಣಸಿನ ಬೀಜ ಕೇಳ್ತಾರೆ, ಮೆಣಸಿನ್ಕಾಯಿ ಒಂದು 10 ಸಾಲು, ಈ ರೀತಿ ಹಂತವಾಗಿ ಒಂದು 10 ಸಾಲು ಲೈನ್ ಮಾಡಿಕೊಂಡು ಹಾಕೊಂಡು ಹೋಗ್ತಾ ಇದ್ದಾಗ ಆಗ ಒಂದರಿಂದ ಒಂದಕ್ಕೆ ನಮಗೆ ಕ್ರಾಸ್ ಪಾಲಿನೇಷನ್ ಆಗಲ್ಲ, ಬೇರೆ ಬೇರೆ ಬರುತ್ತೆ. ಈಗ ಬರೀ ನೀವು ಬೀಜೋತ್ಪಾದನೆಗೆ ಅಷ್ಟೇನಾ ಬೆಳೆ ಬೆಳೆಯೋದು? ಬೇರೆ ಆದಾಯಕ್ಕೆ ಅಂತ ಬೇರೆ ಇನ್ನೇನು ಬೆಳೆ ಬೆಳೆಕೊಳ್ಳಲ್ಲ? ಈಗ ಬೀಜೋತ್ಪಾದನೆಲೆ ಈಗ ಮೈನರು ಅಂತ ಬರುತ್ತಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಬರುತ್ತಲ್ಲ, ಅದು ಕಾಯೆಲ್ಲ ಕುಯ್ಕೊಂಡು ತರಕಾರಿ ಲೆಕ್ಕದಲ್ಲಿ ಮಾರಾಟ ಮಾಡ್ಕೋತೀವಿ. ಮತ್ತೆ ಮಧ್ಯಂತರದ ಬಿಟ್ಕೊಂಡು ಇನ್ನು 2ನೇ ಹಂತದಲ್ಲಿ ಲಾಸ್ಟ್ ಅಂತಂದು ಬರುತ್ತೆ, ಅದನ್ನು ತರಕಾರಿಗೆ ಮಾರ್ಕೋತೀವಿ. ಆವಾಗ ಈಗ ಪ್ರತಿದಿನ ನಾವು ತರಕಾರಿಗೆ ಆದಾಯಕ್ಕೆ ಅಂತ ಮಾಡೋಕೆ ಹೋದಾಗ ಬೀಜದಲ್ಲಿ ಆದಾಯ ಬರ್ತಾ ಇರ್ಬೇಕಾದ್ರೆ ಬೇರೆ ಅದಕ್ಕೆ ನಾವು ಅಪೇಕ್ಷೆ ಪಡಬೇಕು ಹೇಳಿ. ಈಗ ಇದರಲ್ಲೇ ತರಕಾರಿನೂ ಬರುತ್ತೆ, ಸೊಪ್ಪು ಅದರಲ್ಲೇ ಬರುತ್ತೆ. ಈಗ ಅದ್ರ ಮಧ್ಯೆ ಸೊಪ್ಪು ಹಾಕೋತೀವಿ ನಾವು. ಈಗ ಒಂದೇ ಥರ, ಈಗ ನಾನು ಮೆಣಸಿಗೆ ಹಾಕಿವ್ನಿ ಅಂದರೆ ಮೆಣಸು ಒಂದನೇ ಹಾಕಲ್ಲ, ಈಗ ಬದನೆ ಹಾಕಿದ್ದೀನಿ ಬದನೆ ಒಂದು ಹಾಕಲ್ಲ. ಈಗ ಬದನೆ ಲೈನಲ್ಲಿ ಒಂದೊಂದು ಬೀನ್ಸ್ ಹೋಗ್ತಾ ಇರ್ತದೆ, ಅಲ್ಲೇ ಒಂದೊಂದು ಮೂಲಂಗಿ ಹೋಗ್ತಾ ಇರ್ತದೆ ಲೈನ್ಗಳಲ್ಲಿ, ಮತ್ತು ಸೊಪ್ಪು ಇರ್ತದೆ. ಈಗ ಅದು 3 ತಿಂಗಳು ಬೆಳೆ ಒಳಗಡೆ ಸೊಪ್ಪು ಬರ್ತಾ ಇರ್ತದೆ, ಮತ್ತು ಗೆಡ್ಡೆಕೋಸು ಇರ್ತದೆ, ಮತ್ತು ಐಟಮ್ 1 ಅಡಿ 2 ಅಡಿ ಲೆಕ್ಕ ಹಾಕೋತೀವಿ, ಒಂದೊಂದು ಜೋಳ ಹಾಕಿರ್ತೀವಿ ಮಧ್ಯ ಅಂತರ ಬೆಳೆ. ಅವೆಲ್ಲ ನಾವು ಏನು ಮಾಡ್ತೀವಿ, ಕಟ್ ಮಾಡ್ಕೊಂಡು ಮಾರ್ಕೋತೀವಿ ನಾವು ಬೀಜ ಬರೋ ಅಷ್ಟೊತ್ತಿಗೆ. ನಿಮ್ಮ ಜಮೀನಲ್ಲಿ ಮರ ಗಿಡಗಳಿದೆಯಾ? ಇದೆ ಸರ್, ಮರಗಳು ಎಳ್ಸಿದ್ದೀನಿ ಸರ್ ಇವಾಗ. ಹೌದಾ? ಏನೇನು ಎಳ್ಸಿದಿರಿ ಸರ್? ಇವಾಗ ಒಂದು 50 ಸೀಬೆ ಹಾಕಿದ್ದೀನಿ, ಒಂದು 50 ಮೋಸಂಬಿ ಹಾಕಿದ್ದೀನಿ, ಒಂದು 10 ಕಿತ್ಲೆ ಹಾಕಿದ್ದೀನಿ, ಒಂದು 10 ಸಪೋಟ ಹಾಕಿದ್ದೀನಿ, ಒಂದು 5 ಸೀತಾಫಲ ಹಾಕಿದ್ದೀನಿ, ರಾಮಫಲ ಹಾಕಿದ್ದೀನಿ, ಲಕ್ಷ್ಮಣ ಫಲ ಹಾಕಿದ್ದೀನಿ, ಮತ್ತು ಇದು ನಿಂಬೆ ಹಾಕಿದ್ದೀನಿ, ಇರಳೆ ಹಾಕಿದ್ದೀನಿ, ಆಮೇಲೆ ಚೆರಿ ಹಾಕಿದ್ದೀನಿ. ಈ ಹಣ್ಣಿನ ಗಿಡ ಮತ್ತು ಸೇಬಿನ ಗಿಡ ನೆಟ್ಟಿದ್ದೀನಿ, ಮತ್ತು ಶ್ರೀಗಂಧ ಇದೆ, ಮಾಗನಿ ಇದೆ, ಮತ್ತು ಇವಾಗ ತೆಂಗು ಮತ್ತು ಮಾವು ಹಲಸು ಅವೆಲ್ಲ ಹಾಕಬೇಕು ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ನಮ್ದು ಏನು ಮಾಡಿದ್ದೀನಿ, 60 ಅಡಿ ಗ್ಯಾಪ್ ಕೊಟ್ಟಿದ್ದೀನಿ. 60 ಅಡಿ ಲೈನ್ ಕೊಟ್ಟು ಆ ಲೈನಲ್ಲಿ ಮರ ಗಿಡಗಳ ಮತ್ತು ಹಣ್ಣಿನ ಗಿಡಗಳು ಇವೆಲ್ಲ ಇಳಿಸ್ಕೊತಾ ಇದ್ದೀನಿ. ಯಾಕೆಂದರೆ ಖಾಲಿ ಜಾಗನ ಬೀಜೋತ್ಪಾದನೆಗೆ ಬಿಟ್ಕೊಂಡಿದ್ದೀನಿ. ಈಗ 60 ಅಡಿಗೆ ಬ್ಯಾಗ್ ಬಿಟ್ಟಾಗ 9 ಲೈನ್ ಬರುತ್ತೆ ನಮ್ಗೆ, ಅಲ್ಲಿಂದ ನಮ್ಮ ಭೂಮಿಯಿಂದವ ಮೇಕಂಟ 9 ಲೈನ್ ಬರುತ್ತೆ. ಅದು 9 ಲೈನ್ ಬಂದಾಗ 9 ಲೈನ್ಗಳಲ್ಲಿ ಬಹುವಾರ್ಷಿಕ ಬೆಳೆಗಳು ಇದು ಮರ ಗಿಡಗಳು. ಈಗ ಹಲಸು ಮಾವು ಲಾಸ್ಟ್ ಬರುವಂಥ ತಂಗಿವೆಲ್ಲವ ಅವೆಲ್ಲ ಏನು ಮಾಡ್ತಾಯಿದ್ದೀನಿ, ಒಂದೊಂದು ಲೈನಲ್ಲಿ ಒಂದು ತೆಂಗು, ಒಂದು ಹಲಸು, ಒಂದು ಮಾವು, ಒಂದು ತೆಂಗು, ಈ ರೀತಿ ಮಾಡ್ತಾಯಿದ್ದೀನಿ ನೇರಳೆ ಎಲ್ಲನೂ. ಹೇಗೆಂದ್ರೆ ಮುಂದಕ್ಕೆ ಬರೋವಂಥ ಪದಾರ್ಥಗಳು. ಅದ್ರ ಮಧ್ಯದಲ್ಲಿ ನಾನು ಏನು 60 ಅಡಿ ಗ್ಯಾಪ್ ಬಿಟ್ಕೊಂಡಿದ್ದೀನಿ, ಅಲ್ಲಿ 30 ಅಡಿಗೆ ತಿರುಗಿ ಇನ್ನೊಂದು ಲೈನ್ ಮಾಡಿದ್ದೀನಿ. ಅಲ್ಲೇನು ಬೆಳಿತೀರಿ? ಅದೇ ಅಲ್ಲಿ 30 ಅಡಿಗೆ ಇದಾಗ್ತಾ ಇದ್ದೀನಿ ಈಗ ಅದನ್ನು ಹಣ್ಣಿನ ಗಿಡಗಳನ್ನ. ತಿರ್ಗಿ 30 ಅಡಿ ಗ್ಯಾಪ್ ಉಳ್ಕೋತದೆ, ಅಲ್ಲಿ ಬೀಜೋತ್ಪಾದನೆಗೆ ಅವಕಾಶ ಆಗುತ್ತೆ. ಜಾನುವಾರುಗಳೇನೇನಿದೆ ಸರ್? 4 ಹಸುಗಳಿದಾವೆ. ನಾಟಿ ಹಸುಗಳು ಸರ್. ಯಾವುದು? ಒಂದು ಗೀರಿದೆ, ಒಂದು ಹಳ್ಳಿ ಕಾರಿದೆ, ಒಂದು ಮಲ್ನಾಡ್ ಗಿಡ್ಡ ಐತಿ, ಇವಾಗ ಕೊಟ್ಬಿಟ್ಟಿದ್ದೀನಿ. ಇವಾಗ ತಿರ್ಗಾ ಇನ್ನೊಂದು ಜೊತೆ ನಾಟಿ ಹಸುನೇ ತಗೋತಾ ಇದ್ದೀನಿ. ಅವಕ್ಕೆ ಮೇವಿಗೆ ಏನು ಮಾಡ್ತೀರಿ? ಮೇವಿಗೆ ಅಲ್ಲೇ ಜೋಳ ಕಡ್ಡಿ ಹಾಕ್ತೀವಲ್ಲ, ಅಲ್ಲ ಮಧ್ಯೆ ಜೋಳ ಹಾಕ್ತೀವಲ್ಲ, ಬದುವು ಇದೆ ನಮ್ಮ ಭೂಮಿಯಿಂದ ಮೇಗಡೆ ಬೆಟ್ಟ ಇದೆ, ಅಲ್ಲಿ ಬಿಟ್ಕೊಂಡು ಮೇಯಿಸ್ಕೋತೀವಿ. ಮಿಕ್ಕಿ ಜೋಳ ಬರುತ್ತಲ್ಲ, ಜೋಳ ಹಾಕೊಂಡು ಬೆಳ್ಕೋತೀವಿ ಅದನ್ನ. ಹಸು ಮಾತ್ರನಾ? ಕುರಿ, ಕೋಳಿ, ಮೇಕೆ? ಕುರಿ ಇದೆ ಸರ್, 1-2 ಕುರಿ ಇದಾವೆ. ಆಮೇಲೆ ಇನ್ನು ಮೇಕೆಗಳಿಲ್ಲ. ಕೋಳಿ ಇಲ್ಲ ಸರ್. ಕುರಿ ಮತ್ತೆ ಹಸು ಜಾನುವಾರುಗಳು ಅಲ್ವಾ? ತೋಟದಲ್ಲೇ ಮನೆ ಇದೆಯಾ ಸರ್? ತೋಟದಲ್ಲಿ ಒಂದು ಶೆಡ್ ಮಾಡಿದೀವಿ, ಶೆಡ್ ಮಾಡ್ಕೊಂಡಿದೀವಿ ಅಷ್ಟೇ. ತೋಟದಲ್ಲಿ ಜಮೀನೇನು ಅಲ್ಲೇನು ಕಟಾಕಕ್ಕೆ ಹೋಗಲ್ಲ ದನಗಳನ್ನ, ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ನಮ್ಮ ಊರಿಂದ ತೋಟಕ್ಕೆ 2 ಕಿಲೋಮೀಟರ್ ಇದೆ. ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾ ಇರ್ತೀವಿ. ಬೀಜೋತ್ಪಾದನೆ ಸ್ವಲ್ಪ ಕಠಿಣವಾದ ಕೆಲಸ, ತುಂಬಾ ಕಠಿಣವಾದ ಕೆಲಸ. ಈಗ ನೀವು ಬೆಳೆಯುವಂತಹ ಬೆಳೆಗೆ ಕೀಟ ರೋಗಗಳು ಬಂದೇ ಬರ್ತವೆ. ಅದು ಬೀಜಕ್ಕಾರು ಬೆಳೀರಿ, ಮಾರುಕಟ್ಟೆ ಉದ್ದೇಶಕ್ಕಾರು ಬೆಳೀರಿ, ಹೇಗೆ ಹತೋಟಿ ಮಾಡ್ಕೊಂತೀರಿ ಸರ್? ಈಗ ಬೀಜಕ್ಕೆ ಅಂತ ಅಂದ್ಬಿಟ್ಟು ನಾವು ಬೆಳೀತಾವಾಗ, ಯಾಕೆಂದ್ರೆ ಈ ಪ್ರತಿಯೊಂದು ತರಕಾರಿ ಮಾಡುವಂಥ ವಿಧಾನದಲ್ಲಿ ಕೀಟಗಳ ಬಾಧೆ ಸಿಕ್ಕಾಪಟ್ಟ ಜಾಸ್ತಿ ಇದೆ. ಆವಾಗ ನಾವೇನು ಮಾಡ್ತೀವಿ ಅಂತಾರೆ, ಮಧ್ಯೆ ಹೂವಿನ ಗಿಡಗಳು ನೆಡ್ತೀವಿ. ಮತ್ತು ಮಧ್ಯೆ ಹೂವಿನ ಗಿಡಗಳು ನೆಟ್ಟಾಗ ಈ
ಪಾರ್ಥಿನಿಯಂ ಗಿಡ ಭಾರಿ ನಮಗೆ ತೊಂದರೆ ಕೊಡ್ತದೆ ಅಂತ ಜನ ಹೇಳ್ತಾನೆ ಇರ್ತಾರೆ ನಮ್ಮ ರೈತರುಗಳು. ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ಕೀಟ ಬಾಧೆಯನ್ನು ತಡೆಯೋಕ್ಕೆ ಮಧ್ಯೆ ಬದುನಲ್ಲಿ ಒಂದೊಂದು ಪಾರ್ಥಿನಿಯಂ ಗಿಡ ಇದ್ದಾಗ ಇಲ್ಲಿಲ್ಲ ಅಂತ ನಾನೇ ನೆಡೋದಾಗಲಿ ನೆಡ್ತೀನಿ. ನೀವೇ ಪಾರ್ಥಿನಿಯಂ ನೆಡ್ತೀರಾ? ನಾನು ನೆಡ್ತೀನಿ. ಯಾಕೆಂದರೆ ಪಾರ್ಥಿನಿಯಂ ಗಿಡ ನೆಟ್ಟಿ ಅದು ಹೂ ಬಂದಾಗ ಅದು ಬೀಜ ಆದರೂ ತೊಂದರೆ ಇಲ್ಲ ನಮಗೆ. ಅದ್ರ ಬೀಜ ಇದ್ದಾಗ ನಮ್ಮ ರೋಗಗಳನ್ನ ಬೀಜ ಸಂರಕ್ಷಣೆ ಮಾಡಿ ನಮ್ಮ ತರಕಾರಿಗಳಿಗೆ ಆ ಬಂದಂಥ ಕೀಟಗಳನ್ನು ತಡೆಯೋ ಶಕ್ತಿ ಅದಕ್ಕಿದೆ, ಅದಕ್ಕೆ ಪಾರ್ಥಿನಿಯಂ ಗಿಡಕ್ಕೆ. ಈಗ ಬೇರೆ ಕಡೆಯಿಂದ ಎಲ್ಲೋ ಹೋಗಿ ಕೂತಿರ್ತದೆ, ಎಲ್ಲೋ ರೋಗ ಒಂದು ಕೀಟ ಇರ್ತದೆ, ಅದು ಕಾಲು ಗಂಟ್ಕೊಂಡಿರ್ತದೆ, ಅದು ಬಂದು ಡೈರೆಕ್ಟಾಗಿ ಬಂದು ನಮ್ಮ ಭೂಮಿ ಮೇಲೆ ಕೂತ್ಕೊಳ್ಳೋ ಬದಲಿಕ್ಕೆ ನಮ್ಮ ಗಿಡದ ಮೇಲೆ ಆ ಪಾರ್ಥಿನಿಯಂ ಗಿಡದ ಮೇಲೆ ಅವ್ರು ಕೂತಿದ್ದು ಬಂದಾಗ ನಮಗೆ ಇಲ್ಲಿ ರೋಗ ಅವಾಯ್ಡ್ ಆಗುತ್ತೆ. ಅದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕಾಗೆ ಸಸ್ಯ ಕಷಾಯ ಅಂತ ಅಂದ್ಬಿಟ್ಟು ಒಂದು ನಮ್ಮ ತೋಟದಲ್ಲಿ ಸಿಗುವಂಥ ಸಸ್ಯಗಳನ್ನು ಗಿಡಗಳನ್ನು ಕಿತ್ತು ಗಂಜಲ ಜೊತೆ ಮಿಕ್ಸ್ ಮಾಡಿ ಒಂದು ಔಷಧಿ ಮಾಡ್ಕೊಂಡಿದ್ದೀನಿ. ಒಂದು 9 ಥರ ಗಿಡಗಳನ್ನು ಹಾಕಿ. ಯಾವ್ಯಾವುದು ಹೇಳಿ? ಅದರಲ್ಲಿ ಬೇವಿನ ಸೊಪ್ಪು ಹಾಕ್ತೀವಿ, ಲಕ್ಕಿ ಸೊಪ್ಪು, ಗಂಧದ ಸೊಪ್ಪು, ತಂಗಣಿ ಸೊಪ್ಪು, ಅವ್ರಿಕೆ ಸೊಪ್ಪು, ಮತ್ತು ಚೊಟ್ಟೆ ಸೊಪ್ಪು, ಬೆಟ್ಟದಲ್ಲಿ ಸಿಗ್ತದೆ ನೀಲಗಿರಿ ಸೊಪ್ಪು, ಇಂಥದ್ದು ಒಂದು 9 ಥರ ಸೊಪ್ಪನ್ನು ಹಾಕಿ ಸಣ್ಣಾಗಿ ಕಟ್ ಮಾಡಿ ಗಂಜಲದೊಳಗೆ ಹಾಕಿಬಿಟ್ಟು ಬಿಡ್ತೀವಿ. ಒಂದು 100 ಲೀಟ್ರ್ ಗಂಜಾ ಸ್ಟಾಕ್ ಮಾಡಿಕೊಂಡು ಅದಕ್ಕೆ ಆ ಸೊಪ್ಪನ್ನ ಒಂದು 20 kg ಸೊಪ್ಪನ್ನು ಕತ್ತರಿಸ್ಬಿಟ್ಟು ಅದಕ್ಕೆ ಹಾಕ್ಬಿಡ್ತೀವಿ. ಅದ್ರ ಜೊತೆಗೆ ಅರ್ಶಿಣದ ಪೌಡ್ರು, ಅರ್ಶಿನ ಇರುತ್ತಲ್ಲ, ಹಸಿ ಅರ್ಶಿನ, ಒಂದು 2 kg ಅರ್ಶಿನ, ಒಂದು 2 kg ಶುಂಠಿ, ಆಮೇಲೆ ಒಂದು 2 kg ಹಸಿರು ಮೆಣಸಿನ್ಕಾಯಿ, ಇಷ್ಟೆಲ್ಲನೂ ಜಜ್ಜಿಬಿಟ್ಟು ಅದರೊಳಗೆ ಹಾಕಿ ಇಟ್ಬಿಟ್ರೆ ಒಂದು 20 ದಿನ ನಮಗೆ ಔಷಧಿ ಸ್ಟಾರ್ಟ್ ಆಯಿತು ಅಂತ. ಅದು ಆವಾಗ ಯಾವುದೇ ಬೆಳೆ ಬಂದರೂ ವಾರಕ್ಕೊಂದಿನ ಸಿಂಪರಣೆ ಮಾಡ್ಕೋತೇವೆ. ಆಮೇಲೆ ನಮಗೆ ಯಾವುದೇ ರೋಗ ಆಗಲಿ ಒಂದು ಕೀಟ ಆಗಲಿ ಯಾವುದೂ ಸುಧಾ ಬರಲ್ಲ. ಇಲ್ಲಿ ತನಕ ನಾನು 10 ವರ್ಷದಿಂದ ಏನು ಮಾಡಿದ್ದೀನಿ, 10 ವರ್ಷದಲ್ಲಿ 3 ವರ್ಷ ಮಾತ್ರ ನಾವು ಕಷ್ಟಪಟ್ಟು. ಹೆಂಗೆ ಅಂತ ಅಂದರೆ ಅದು ನಮಗೆ ಸರಿಯಾದ ರೀತಿಯಾದ ಮಾಹಿತಿ ಕರೆಕ್ಟಾಗಿ ಸಿಗ್ತಾನೆ, ಮತ್ತು ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋ ಒಂದು ಮಾಹಿತಿ ಇಲ್ಲದೇ 3 ವರ್ಷ ಕಷ್ಟಪಟ್ಟು ಆ ನಂತರಕ್ಕೆ ನಮ್ಮ ತಾತ ಒಬ್ಬರಿದ್ದರು, ಅವರಿಂದ ನಾನು ಸಚಿವೇಶನ್ ತಗೊಂಡು ಅವರಂದ್ರೆ ಏನೇನು ಮಾಡ್ತಾಯಿರಿ ಅಂತೆಲ್ಲ ಕೇಳಿಕೊಂಡು ಆಗ ಅವರಿಂದ ಒಂದು ಏನೇನು ಮಾಡ್ತಾಯಿದ್ರು ಅದೆಲ್ಲನೂ ನಾನು ತಿಳ್ಕೊಂಡು ಆವಾಗ ಅದನ್ನು ಅವ್ರು ಹೇಳಿದ್ದ ನನ್ನ ಮೆಥಡ್ ನಾನು ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿಂದ ಈಚೆಗೆ ನಾನು ತಿರುಗಿ ನೋಡಿಲ್ಲ. ನಿಮ್ಮ ತಾತ ಹೇಳಿದ್ದೆ? ನಮ್ಮ ತಾತ ಹೇಳಿದ್ದು. ನಮ್ಮ ತಾತ ಅಂದರೆ ನಮ್ಮ ತಂದೆಯ ಚಿಕ್ಕಪ್ಪ. ಏನು ಹೇಳಿದ್ರಪ್ಪ ಅವರು? ಅದೇ ಹಿಂದೆ ನಾವು ಏನೇನು ಬೆಳೀತಾ ಇದ್ರು ಈಗ ಹಿಂದೆ ತರಕಾರಿ ಬೆಳಿಬೇಕಾಗಲಿ, ಔಷಧಿ ಸಿಂಪರಣೆ ಮಾಡಬೇಕಾಗಲಿ, ಅವ್ರು 100 ವರ್ಷಕ್ಕೆ ಸತ್ತಿದ್ದೊಬ್ರು. 100 ವರ್ಷ ಅಲ್ಲಿ ತನಕನೂ ಬದುಕಿದ್ರು, ಚೆನ್ನಾಗೇ ಓಡಾಡ್ಕೊಂಡೇ ಇದ್ರು. ಅವರು ಏನೇನು ಸೊಪ್ಪು ಅಂತ ಅವ್ರನ್ನ ಬಂದು ಕೂತ್ಕೊಂಡು ಅವ್ರ ಹತ್ರ ಹೋಗಿ ಕೇಳಿ ಎಲ್ಲನೂ ಮಾತುಕತೆ ಆಡ್ಬೇಕಾರೆ ಆಗ ಅವ್ರು ಹೇಳಿದ್ರು, ಇಂತಿಂಥ ಸೊಪ್ಪು ಹಾಕಿ ಈ ರೀತಿ ಗಂಜದಲ್ಲಿ ಮೆಡಿಸಿನ್ ಮಾಡ್ಕೊ, ಗಂಜದಲ್ಲೇ ನೀನು ಗೊಬ್ಬರ ಮಾಡ್ಕೊ, ಗಂಜಲದಲ್ಲೇ ಟಾನಿಕ್ ಮಾಡ್ಕೊ, ಇಂಥ ಸೊಪ್ಪೆಲ್ಲ ಹಾಕೊಂಡು ಅಂತ ಅಂದ್ಬಿಟ್ಟು. ಈಗ ಊರಲ್ಲಿರೋ ವಯಸ್ಸಾದವ್ರನ್ನ ಯಾರು ಮಾತಾಡ್ಸಕ್ಕೆ ಹೋಗಲ್ಲ. ಹೌದು ಸರ್, ಯಾರು ನೀವು ಹೋಗಿ ವಯಸ್ಸಾದವ್ರನ್ನ ಮಾತಾಡಿಸಿ ಮಾಹಿತಿ ಪಡ್ಕೊಂಡಿದ್ದೀರ? ಹೌದು ಸರ್, ಮಾಹಿತಿ ಪಡೆದು ಸುಮಾರು ಜನ ಮಾತಾಡ್ಸಿದ್ದೀನಿ ಸರ್ ನಾನು. ಹೌದಾ? ವಯಸ್ಸಾದವರು ಅವ್ರು ಕೂತಾಗ ಅವ್ರ ಜೊತೆ ಹೋಗಿ ನಾನು ಒಂದು 3 ತಿಂಗಳು ಅದೇ ಕೆಲಸ ಮಾಡಿದ್ದು ನಾನು. ಯಾಕೆಂದರೆ ಈಗ ಪ್ರತಿಯೊಬ್ಬರು ಈಗ ನಾವು ಟ್ರೈನಿಂಗ್ ಹೋದರೆ ಸಾವಯವಕ್ಕೆ ಬಂದಾಗ ನಾವು ಸ್ಟಾರ್ಟಿಂಗು ಅತಿಯಾದ ಒಂದು ಗುರುಗಳು ಇತ್ತಿಲ್ಲ ನಮ್ಗಾಗ. ಜೀವಾಮೃತ ಮಾಡೋ ಭೂಮಿಗೆ ಹಾಕಿ, ಜೀವಾಮೃತ ಮಾಡಿ ಭೂಮಿಗೆ ಹಾಕಿ ಅನ್ನೋದನ್ನು ಬಿಟ್ಟರೆ ಇನ್ನೇನು ಮಾಹಿತಿ ನಮಗೆ ಸಿಕ್ಕಲಿಲ್ಲ ಕರೆಕ್ಟಾಗಿ. ಆವಾಗ ನಮ್ಮದು 3 ವರ್ಷ ನಮ್ಮದು ವೇಸ್ಟ್ ಆಗೋಯ್ತು. ಆವಾಗ ನಮಗೆ ಪರಿಸ್ಥಿತಿ ಬಂತು, ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಏನು ಪರಿಸ್ಥಿತಿ ಬಂತು ಸರ್? ಒಂದು ಹೊತ್ತು ಊಟಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ, ಆ ಮಟ್ಟಕ್ಕಾಗಿದ್ದು 3 ವರ್ಷ ನಾವು ಸಾವಯವಕ್ಕೆ ಬಂದಾಗ. ಯಾಕೆ ಭೂಮಿ ಸ್ವತ್ತೋಗಿತ್ತು ಪೂರ್ತಿಯ, ಆ ಸ್ವತ್ತೋಗಿದ್ದ ಭೂಮಿಲಿ ಬರೀ ಜೀವಾಮೃತ ಹಾಕಿ ಬೆಳೆಯೋಕ್ಕಾಗಲಿಲ್ಲ ನಾವು. ಆವಾಗ ನಮಗೆ ಬೆಳೆ ಬರದೇ ಇರೋ ಕಾರಣದಿಂದ ಒಂದು ಹೊತ್ತು ಊಟಕ್ಕೂ ಸುಧಾ ನಮ್ಗೆ ಹಿಂಸೆ ಆಗೋಯ್ತು, ಆ ಪರಿಸ್ಥಿತಿ ಬಂತು. ಆಮೇಲೆ ಇದೀಗ ಯಾಕೆ ಹಿಂಗಾಯ್ತು ಅಂತ ನಾವು ಯೋಚನೆ ಮಾಡಿ ಸಾಕಾಗಿ ಆ ನಂತರ ಕಡೆ ಲಾಸ್ಟಲ್ಲಿ ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ಒಂದಿನ ನಮ್ಮ ತಾತನೇ ಒಂದಿನ ಮನೆ ಹೊಲ್ತಾಗ ಬಂದರು ತಿರುಗಾಡ್ಕೊಂಡು, ಅವ್ರ ಹೊಲ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಆವಾಗ ಎಲ್ಗೋಗಿದೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದು ಕೂರಿಸ್ಕೊಂಡು ಆಗ ನಮ್ಮ ತೋಟದಲ್ಲಿ ಕೂತ್ಕೊಂಡು ಕೇಳಿದಾಗ ಅವರು ಎಲ್ಲನೂ ಹೇಳ್ಕೊಂಡು ಹೋದರು. ಈ ರೀತಿ ಗಂಜಲ ಶೇಖರಣೆ ಮಾಡೋದ್ರಿಂದ ಅದ್ರ ಜೊತೆಗೆ ಇಂತಿಂಥ ಸೊಪ್ಪು ಹಾಕು, ಮತ್ತು ನಮ್ಮಲ್ಲಿ ಚಂದ್ರಮಲ್ಲಿಗೆ ಸೊಪ್ಪು ಅಂತ ಬರುತ್ತೆ, ರೋಡ್ ಸೈಡಲ್ಲೆಲ್ಲ ಹುಡ್ತಾ ಇರ್ತದೆ, ಕೆಂಪು ಹೂ ಬಿಟ್ಟು, ಅದು ಸಂಜೆ ಮಲ್ಲಿಗೆ ಅಂತಾರೆ, ಅದು ಚಂದ್ರಮಲ್ಲಿಗೆ ಅಂತಾರೆ. ಆ ಸೊಪ್ಪು ಮತ್ತು ಇನ್ನೊಂದು ಹಂಬು ಗಿಡ ಬರುತ್ತೆ, ಒಂದು ರೋಡ್ ಸೈಡಲ್ಲಿ ಹುಡ್ತಾ ಇರ್ತದೆ, ಅಂಥ ಗಿಡಗಳೆಲ್ಲ ತೋರಿಸ್ಕೊಟ್ರು. ಇದೆಲ್ಲನೂ ಗಂಜಲಕ್ಕೆ ಹಾಕಿ, ಮತ್ತು ನಮ್ಮ ಏನು ದ್ವಿದಳ ಧಾನ್ಯ ಬರುತ್ತೆ ಹಿಟ್ಟೆಲ್ಲ ಉಳ್ತೋಗಿರ್ತದಲ್ಲ ಅದೆಲ್ಲನೂ ಗಂಜಲಕ್ಕೆ ಹಾಕು, ಅದನ್ನು ಸೋಸ್ಕೊ, ಸ್ಪ್ರೇ ಮಾಡು, ಗಿಡಕ್ಕೆ ಕೊಡು. ಮತ್ತು ಔಷಧಿಗೆ ಬೇವಿನ ಸೊಪ್ಪು, ಲಕ್ಕಿ ಸೊಪ್ಪು, ತಂಗಣಿ ಸೊಪ್ಪು, ನೀಲಗಿರಿ ಸೊಪ್ಪು ಇಂಥದ್ದೆಲ್ಲನೂ ಹಾಕು, ಗಿಡಕ್ಕೆ ಔಷಧಿ ಹೊಡಿ ಅಂತ ಎಲ್ಲ ಹೇಳ್ಕೊಂಬಂತೆ. ಮತ್ತು ಗೊಬ್ಬರನ ಹಾಕೋದಾದ್ರೆ ನೀನು ಗುಣಿಗೆ ಹಾಕು. ಅಲ್ಲ, ಈಗ ನೀವು ಮಣ್ಣಿಗೆ ಏನೇನು ಗೊಬ್ಬರ ಹಾಕ್ತೀರಿ ಸರ್? ಮಣ್ಣಿಗೆ ನಾನು ಈಗ ಮಣ್ಣಿಗೆ ಅಂತ ಅಂದ್ಬಿಟ್ಟು ನಾನು ಏನೂ ಕೊಡೋಕೆ ಹೋಗಲ್ಲ.
ಯಾಕೆ ಕೊಡೋಕ್ಕಲ್ಲ ಅಂತ ಅಂದರೆ, ಈಗ ಇಷ್ಟು ನಾವು ಬೆಳೆ ಮಾಡೋದು ಒಂದು ಲೈನು, ಒಂದು ಲೈನ್ ಇಲ್ಲಿಗೂ ಕೊಡ್ಬೇಕು. ಇಲ್ಲಿ ಬರೀ ನೆಲಕ್ಕೆ ನಾನು ಜಮೀನು ಕೊಡೋಕೆ ಹೋಗಲ್ಲ, ನಮ್ಮ ತಾತನೇ ಹೇಳ್ಕೊಟ್ಟಿದ್ದೆ ಅದನ್ನು. ಏನು ಗುಣಿ ಮಾಡಿರ್ತೀವಿ, ಗಿಡ ನೆಟ್ಟಿರ್ತೀವಿ, ಆ ಗಿಡದ ಬಡ್ಡೆ ಮಾತ್ರ ಗೊಬ್ಬರ ಕೊಡೋದು ನಾನು, ಬೇರೆ ಕಡೆಗೆ ಎಲ್ಲೂ ಕೊಡಲ್ಲ ಗೊಬ್ಬರನ. ಅಂದರೆ ಜಮೀನಿಗೆ ಪೂರ್ತಿ ಗೊಬ್ಬರ ಹಾಕಲ್ಲ? ಜಮೀನು ಪೂರ್ತಿ ಗೊಬ್ಬರ ಕೊಡಲ್ಲ ಸರ್. ಈಗ ಜಮೀನು ಪೂರ್ತಿ ಗೊಬ್ಬರ ಕೊಟ್ಟರೆ ವೇಸ್ಟೇ ಅದು. ಈಗ ನಾವೆಲ್ಲ ಗಿಡ ಕೊಟ್ಟಿರ್ತೀವಿ, ಗಿಡ ಹಾಕಿರ್ತೀವಿ, ಗಿಡದ ಆ ಕಡೆ ಈ ಕಡೆ ಸೈಡ್ ಹಾಕಿ ಗಿಡ ಮಧ್ಯೆ ಬಿಟ್ಕೋಬೇಕು. ಗೊಬ್ಬರ ಅಂದ್ರೆ ಏನು ಕೊಡ್ತೀರಿ? ಕೊಟ್ಟಿಗೆ ಗೊಬ್ಬರ ಸರ್. ಹೌದಾ? ಕೊಟ್ಟಿಗೆ ಗೊಬ್ಬರನೇ. ಅಂದ್ರೆ ಅದನ್ನ ಚೆನ್ನಾಗಿ ಜರಡಿ ಆಡಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನ ಎರೆಹುಳು ಏನಾರು ಸಾಕ್ತೀರಾ? ಸರ್ ಎರೆಹುಳು ಸಾಕ್ತಾ ಇಲ್ಲ, ಯಾಕೆಂದ್ರೆ ತೋಟದಲ್ಲೇ ಎರೆಹುಳು ಆಗಿ ನಂಗೆ ಗೆಡ್ಡೆ ಪದಾರ್ಥ ಕ್ಯಾರೆಟ್ ಬೀಟ್ರೋಟ್ ಬೆಳೆಯೋಕೆ ಆಯ್ತಾ ಇಲ್ಲ ನನ್ನ ಕೈಲಿ. ಎರೆಹುಳು ಅಲ್ಲಲ್ಲೇ ಕೊರ್ದು ಹಾಕ್ಬಿಡ್ತದೆ. ಕ್ಯಾರೆಟ್ ಬೀಟ್ರೋಟ್ ಹಾಕ್ತಾ ಇರ್ತೀವಿ, ಕ್ಯಾರೆಟ್ ಬೀಜನೂ ಇದೆ ನನ್ನ ಹತ್ರ. ಇದು ಕೆಂಪು ಕ್ಯಾರೆಟು, ಪರ್ಪಲ್ ಕ್ಯಾರೆಟು, ಕಪ್ಪು ಕ್ಯಾರೆಟು, ಯೆಲ್ಲೋ ಕ್ಯಾರೆಟು ಐತೆ, ಅದನ್ನು ಬೀಜ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಬೆಳೆಯೋಕ್ಕಾಗ್ತಾ ಇಲ್ಲ, ಗೆಡ್ಡೆ ಅಲ್ಲೇ ಜಾಸ್ತಿ ಆಗಿದೆ. ಎರೆಹುಳು ಏನು ಸಾಕಬೇಕಾದ ಅವಶ್ಯಕತೆ ಇಲ್ಲ, ಭೂಮಿಲೇ ಜಾಸ್ತಿ ಆಗ್ತಾ ಇರ್ತದೆ, ನಾವು ಕೊಡ್ಕೊಂಡು ಹೋಗ್ತಾ ಇದ್ರೆ. ಈಗ ನಿಮ್ಮ ಜಮೀನಿಗೆ ನೀವು ಸಾಕಿರುವಂತಹ ಹಸುಗಳಿಂದ ಬರೋ ಕೊಟ್ಟಿಗೆ ಗೊಬ್ಬರ ಸಾಕಾಗುತ್ತೆ ಸರ್ ನಮಗೆ, ಬೇರೆ ಕಡೆಯಿಂದ ತಗೋಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಈ 3 ತಿಂಗಳಿಗೆ ಒಂದೊಂದ್ಸರಿ ಒಣಗಿಸಿ ಅದನ್ನು ಪೌಡ್ರು ಮಾಡಿ ಚೀಲ ಕಟ್ಟಿಟ್ಕೋತೀವಿ. ಚೀಲ ಕಟ್ಟಿಟ್ಕೊಂಡು ಆ ನಂತರಕ್ಕೆ ಅದು ಏನೇನು ಮಾಡ್ತೀವಿ ಅಂತ ಅಂದರೆ, ಈ ನಾವು ಗಿಡಗಳಿಗೆ ಹಾಕಬೇಕಲ್ಲ, ಗಿಡಗಳಿಗೆ ಹಾಕಬೇಕಾದಾಗ ಅಲ್ಲಿನ ತನಕ ಇಲ್ಲಿ ತನಕ ಒಂದು ಗಂಜ ಆ ಪುಡಿಗಳಿಗೆ ಮಿಕ್ಸ್ ಮಾಡಬೇಕು ನಾವು. ಬರೀ ಪುಡಿ ಹಾಕ್ಬಿಟ್ರೆ ಗೊಬ್ಬರ ಆಗಲ್ಲ. ಅದು ಏನು ಮಿಕ್ಸ್ ಮಾಡ್ತೀರಿ? ಅದಕ್ಕೇನು ಮಾಡ್ತೀವಿ ಅಂದರೆ, ಈ ಗಂಜಲ ಜೊತೆಗೆ ಈಗ ಅದೇ ಚಂದ್ರಮಲ್ಲಿಗೆ ಸೊಪ್ಪು ಇದೆಯಲ್ಲ, ಚಂದ್ರಮಲ್ಲಿಗೆ ಸೊಪ್ಪು, ದತ್ತೂರಿ ಸೊಪ್ಪು, ಮತ್ತು ಹುಲಿ ಉಗುರು ಸೊಪ್ಪು, ಇವೆಲ್ಲ ಬರ್ತವೆ. ಇವೆಲ್ಲನೂ ಕರ್ಗಾಕಿ ಒಂದು ಡ್ರಮ್ಮಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನು ಶೇಖರಣೆ ಮಾಡಿ. ಮತ್ತು ದ್ವಿದಳ ಧಾನ್ಯಗಳಿಟ್ಟು, ಮತ್ತು ಕೊಳ್ತೋಗಿರೋ ಅಂಥ ಈ ಬಾಳೆಹಣ್ಣು, ಸೇಬು, ಮತ್ತು ಸಪೋಟ, ಪರಂಗಿ ಹಣ್ಣು ಇವೆಲ್ಲ ಇರ್ತಾವಲ್ಲ, ಇವೆಲ್ಲನ ಹಾಕಿ ಚುಂಚ್ಬಿಟ್ಟು ಒಂದು ಶೇಖರಣೆ ಮಾಡಿ ಒಂದು ಡ್ರಮ್ಮಲ್ಲಿ ಇಟ್ಕೊಂಡಿರ್ತೀವಿ. ಅದನ್ನೇನು ಮಾಡ್ತೀವಿ, ಈಗ ನಾವು ಗಿಡ ನೆಟ್ಟಿರ್ತೀವಿ, ಗಿಡ ನೆಟ್ಟಾಗ ಅದು ಗೊಬ್ಬರ ಬೇಕು ಅಂದರೆ ಅದನ್ನೇನು ಮಾಡ್ತೀವಿ, ಲಿಕ್ವಿಡ್ ತಗೊಂಡು ಅದನ್ನು ಈ ಪುಡಿ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೋತೀವಿ. ರಾತ್ರಿ ಟೈಮ್ ಮಿಕ್ಸ್ ಮಾಡಿ ಅದನ್ನು ಇಟ್ಬಿಡ್ತೀವಿ ಮುಚ್ಚಿಬಿಟ್ಟು. ಆಗ ಬೆಳಿಗ್ಗೆ ಹೊತ್ತರಿಗೆ ಅದು ಇದು ಎರಡು ಮಿಕ್ಸ್ ಆಗಿ ಒಂದು ಹುಡಿ ಗೊಬ್ಬರ ಟೈಪು, ಈ ಮುದ್ದೆಗೆ ಗೊಬ್ಬರ ಟೈಪ್ ಆಯ್ತದೆ. ಅದನ್ನು ತೊಗೊಂಡೋಗಿ ಏನು ಮಾಡ್ತೀವಿ, ಒಂದು ಗಿಡಕ್ಕೆ ಒಂದು 50 ಗ್ರಾಮು, ಆ ಕಡೆ ಒಂದು 25, ಈ ಕಡೆ 25 ಗ್ರಾಮ್ ಗೊಬ್ಬರನ ಒಂದು ಸ್ವಲ್ಪ ಗುಂಡಿ ತೆಗ್ದು ಅದಕ್ಕೆ ಒಂಚೂರು ಪರೆದ್ಬಿಟ್ಟು ಆ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚಿಬಿಟ್ಟು ಅದ್ರ ಮೇಲೆ ನೀರು ಕೊಡ್ತೀವಿ. ಕಾಯಿ ಆದರೆ ಭಾಳ ಬೇಕು ಕುಯ್ದು ಬಿಡ್ಬೋದು. ಆದರೆ ಬೀಜಕ್ಕೆ ಅಂತಂದ್ರೆ ನೀವೇ ಹೇಳಿದಾಗೆ ಕಾಯಿಯ ಗುಣಮಟ್ಟ ಚೆನ್ನಾಗಿರ್ಬೇಕು, ಬೀಜ ಚೆನ್ನಾಗಿ ಬಲ್ತಿರ್ಬೇಕು ಅಲ್ವಾ? ಅದಕ್ಕೇನಾದ್ರೂ ವಿಶೇಷ ತಾಂತ್ರಿಕತೆ ಇದೆಯಾ ನಿಮ್ಮ ಹತ್ರ? ತಾಂತ್ರಿಕತೆ ಏನಿಲ್ಲ ಸರ್. ಅದಕ್ಕೆ ಈಗ ನಾವು ಬೀಜ ನಾವು ಹಾಕ್ತೀವಿ ಅಂತ ಅಂದಾಗ ಫಸ್ಟ್ ಸ್ಟಾರ್ಟಿಂಗ್ ನಾವು ನೋಡ್ಕೊಂಡು ಹೋಗ್ತಾನೆ ಇರಬೇಕು. ಅದು ಹೂವು ಆದಾಗ್ಲಿಂದನೂ ಅದ್ರ ಮೇಲೆ ಅಬ್ಸರ್ವೇಷನ್ ಇರ್ತಾ ಇರಬೇಕು. ಇವತ್ತು ಹೂವು ನಾವು ಬೀಜಕ್ಕೆ ಅಂತ ಹಾಕಿರ್ತೀನಿ, ಬೀಜಕ್ಕೆ ಅಂತ ಹಾಕಿದಾಗ ಅದನ್ನು ನಾನು ಹೂವು ಬಂತು ಅಂತಾಗ ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕು. ಅದನ್ನು ಡೈಲಿ ಹೋಗಿ ಗಿಡನ ಯಾವ ರೀತಿ ಇದೆ ಏನು ಎಂತು ಅಂತ ನೋಡ್ಕೊಂಡು ಹೋಗ್ತಾ ಇದ್ದಾಗ ಯಾವ ಗಿಡ ಚೆನ್ನಾಗಿಲ್ಲ ಅದನ್ನು ಬೇಕಾದ್ರೆ ಕಿತ್ತಾಕ್ಬಿಡ್ಬೇಕು. ಅದನ್ನು ಬಿಡಕ್ಕೆ ಹೋಗ್ಬಾರ್ದು, ಅದರಿಂದ ರೋಗ ಮತ್ತೆ ಇನ್ನೊಂದು ಗಿಡಕ್ಕೆ ಬರುತ್ತೆ. ಆ ರೀತಿ ಅಬ್ಸರ್ವೇಷನ್ ಮಾಡ್ಕೊಂಡು ನಾವು ಹೋಗ್ತಾ ಇರಬೇಕಾದ್ರೆ ಅದರಲ್ಲಿ ಬಂದಂಥ ಹೂವು ನೀಟಾಗಿ ಬರ್ತಾ ಇದೆಯಾ, ಕಾಯಿ ನೀಟಾಗಿ ಬರ್ತಾ ಇದೆಯಾ, ಯಾವ ಬೀಜನ ನಾವು ಕಾಯಿನ ಅದನ್ನು ನೀಟಾಗಿ ಬೀಜಕ್ಕೆ ಬಿಟ್ಕೋಬೋದು ಅನ್ನೋದನ್ನು ನೋಡಿ ಬಿಟ್ಕೊಂಡು, ಅದು ಚೆನ್ನಾಗಿಲ್ಲ ಅಂತ ನಾವು ಕಟ್ ಮಾಡಿಕೊಂಡು ನಮ್ಮ ಮನೆಗೆ ತರಕಾರಿಗೆ ಯೂಸ್ ಮಾಡ್ಕೊಬಿಡ್ಬೇಕು. ಅದನ್ನು ಬಿಡಕ್ಕೆ ಹೋಗ್ಬಾರ್ದು. ಆದಾಯ ಏನು ಸಂಪಾದನೆ ಮಾಡ್ತಿದ್ರಿ ಬೀಜೋತ್ಪಾದನೆಯಿಂದ? ಸರ್ ಬೀಜೋತ್ಪಾದನೆಯಿಂದ ನಮ್ಮ ಲೆಕ್ಕದಲ್ಲಿ ಒಂದು ವರ್ಷಕ್ಕೆ ಒಂದು 5 ಲಕ್ಷ ಆಗ್ತಾಯಿದೆ ಸರ್. 2.5 ಎಕರೆಯಿಂದ? 2.5 ಪರವಾಗಿಲ್ಲ, ತೊಂದರೆ ಇಲ್ಲ ಸರ್. ಆದಾಯ ತೊಂದರೆ ಇಲ್ಲ, ಊಟಕ್ಕೆ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದ್ದೀವಿ ಸರ್, ತೊಂದರೆ ಇಲ್ಲ. ನಿಮ್ಮ ಬೀಜ ಬೆಳೆದವರು ಚೆನ್ನಾಗಿದೆ, ಕಾಳಪ್ಪನವರೇ ಗುಣಮಟ್ಟ ಇದೆ ಅಂತಾರ ಹೆಂಗೆ? ಹೌದು ಸರ್, ಅಂದಿದ್ದಾರೆ ಸರ್. ತುಂಬ ಜನ ಅವತ್ತೇನು ಸ್ಟಾರ್ಟ್ ಮಾಡಿದ್ರು ಇವತ್ತು ಗಂಟನೂ ತಗೋತಾ ಇದ್ದಾರೆ. ತುಂಬ ಜನ ತಗೋತಾ ಇದ್ದಾರೆ. ಮನೆ ಹತ್ರನೂ ಬೀಜ ಮಾರ್ತಿರ ತಾವು? ಸರ್ ಮನೆ ಹತ್ರ ಬಂದಾಗ ಈಗ ಫೀಲ್ಡ್ ವಿಸಿಟ್ಗೆ ಅಂತ ನಮ್ಮ ತೋಟ ನೋಡ್ಲಿಕ್ಕೆ ಅಂತ ಬೆಂಗಳೂರು ಅಕ್ಕಪಕ್ಕ ಜಿಲ್ಲೆರೆಲ್ಲ ಬರ್ತಾ ಇರ್ತಾರೆ. ಅವ್ರು ಬಂದಾಗ ತೋಟ ವಿಸಿಟ್ ಮಾಡ್ಕೊಬಂದು ನಮ್ದೊಂದು ಚಿಕ್ಕದೊಂದು ಸೀಡ್ ಬ್ಯಾಂಕ್ ಮಾಡಿದ್ದೀವಿ, ಬೀಜ ಬ್ಯಾಂಕ್ ಮಾಡಿದ್ದೀವಿ. ಆ ಬೀಜ ಬ್ಯಾಂಕ್ ಮಾಡಿದಾಗ ಅದನ್ನು ಬಂದು ನೋಡಿಕೊಂಡು ಅವ್ರಿಗೆ ಬೇಕಾದಂಥ ಬೀಜಗಳನ್ನು ಸ್ವಲ್ಪ ತಗೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಬೆಳೆ ಬೆಳೆಯುವಂತಹ ರೈತರು, ಬೀಜೋತ್ಪಾದನಾ ರೈತರು ಬಹಳ ವಿಶೇಷ ಅಂತಲೇ ಹೇಳಬೇಕು. ಯಾಕೆಂದರೆ ನೀವು ಕೊಡೋ ಬೀಜ ಇನ್ನೊಬ್ಬನ ಜೀವನವನ್ನು ಬದುಕಿಸುತ್ತೆ. ನಿಮಗೆ ಹೆಮ್ಮೆ ಇದೆಯಾ ನೀವು ಮಾಡ್ತಿರೋ ಕೆಲಸದಲ್ಲಿ? ಸರ್ ಇದೆ ಸರ್, ಸಂತೋಷ ಇದೆ, ಹೆಮ್ಮೆ ಇದೆ. ಮತ್ತು ನಮ್ಮ ಆಸೆ ಏನು ಅಂತ ಅಂದರೆ, ಪ್ರತಿಯೊಂದು ಪಂಚಾಯತಿಗೆ ಒಂದು ಬೀಜ ಬ್ಯಾಂಕ್ ಮಾಡಿ ಅಲ್ಲಿ ಪ್ರತಿಯೊಬ್ಬ ರೈತನ ಮನೇಲಿ ಒಂದು 10 ವೆರೈಟಿ ನಮ್ಮ ದೇಶಿ ತಳಿ. ಈಗ ಎಲ್ಲ ಪ್ರತಿಯೊಬ್ಬರೂ ಒಂದು ಹೈಬ್ರಿಡ್ ತಳಿಗೆ ಒಂದು ನೋಡಿ ಮಾರು ಹೋಗಿದ್ದಾರೆ. ನಮ್ಮಲ್ಲಿ ಸರ್ ಒಂದು ರಾಗಿ ತರಕ್ಕೂ ಕೃಷಿ ಇಲಾಖೆ ಮತ್ತು ಫರ್ಟಿಲೈಸರ್ ಅಂಗಡಿಗೆ ಹೋಗಿ ನಿಂತಿರ್ತಾರೆ. ತಡ್ನಿ ಕಾಳಾಗಲಿ, ಒಂದು ಭತ್ತ ಆಗಲಿ, ಒಂದು
ಏನೇ ನಮ್ಮ ರೈತರಿಗೆ ಏನು ಬೇಕು ಬೀಜೋತ್ಪಾದನೆಗೆ ಅದೆಲ್ಲ ಪೂರ್ತಿ ಅಂಗಡಿಯಲ್ಲಿ ಹೋಗಿ ನಿಂತಿರ್ತಾರೆ, ಇಲ್ಲ ಕೃಷಿ ಇಲಾಖೆಗೆ ಹೋಗಿರ್ತಾರೆ, ಇಲ್ಲ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದು ನಮ್ಮ ರೈತರಲ್ಲಿ ಬರಬಾರ್ದು ಸರ್. ರೈತ ಯಾವತ್ತಿದ್ರೂ ಕೊಡುಗೈ ದಾನಿ ಅಂತ ಹೇಳ್ತಾರೆ ರೈತನ. ಆ ರೀತಿ ಇರಬೇಕು, ಅವನು ಸ್ವಾವಲಂಬಿ ಆಗಬೇಕು. ಅವ್ನು ಹೋಗ್ಬಿಟ್ಟು ಕೈ ಚಾಚಿಕೊಂಡು ನಿಂತ್ಕೊಳ್ಳೋದ್ರಲ್ಲಿ ನಮಗೆ ಒಂದು ಇದಿಲ್ಲ. ಹೆಚ್ಚಿನ ಮಾಹಿತಿಗೆ ಕಾಳಪ್ಪನವರೇ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು? ಸರ್, ನನ್ನ ಮೊಬೈಲ್ ಸಂಖ್ಯೆ 9486473669. ಇನ್ನೊಂದು ಸರಿ ಹೇಳ್ತೀರಾ? 9486473669. ಇನ್ನೊಂದು ಸರಿ ಹೇಳಿ. 9486473669. ಒಳ್ಳೆಯದು ಕಾಳಪ್ಪನವರೇ, ಇದುವರೆಗೂ ನಾಟಿ ತಳಿಗಳ ಸಂರಕ್ಷಣೆ, ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನು ಬಹಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಾಂಪ್ರದಾಯಿಕ ತಳಿಗಳ ಸಂರಕ್ಷಣೆಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕಾಳಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರಾಟವನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿಯಿದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ.